व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानः श्रीरमृतविशदैरंशविप्लावय नमामाविर्भूयादनगमहिमा मानसे वागधीशः नमस्ते प्राणेश प्रणतविभवाय वनिमगा नमस्वामिन् रामप्रियतमनमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 296ನೆಯ ಪ್ರವಚನ. ಮತ್ತೆ ಗುರುಗಳ ಉಪದೇಶ, ಶಿಷ್ಯ ಕೇಳುವ ಮೋಕ್ಷ ಮಾರ್ಗದ ಚಿಂತನೆ, ಅದನ್ನು ಮತ್ತೆ ಸಂವಾದವಾಗಿ ಭೀಷ್ಮರು ಧರ್ಮರಾಜನಿಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಈ ಸಂಸಾರದ ಬಹಳ ದೊಡ್ಡ ಬೀಭತ್ಸತನವನ್ನು ನೆನಪುಗೊಳಿಸಿ ಇಲ್ಲಿಂದ ಹೇಗೆ ಆತ ಬಿಡುಗಡೆಯನ್ನು ಪಡೆಯಬೇಕು ಅನ್ನುವುದರ ಕೆಲವು ಮುಖಗಳು, ಕೆಲವು ವಾದಗಳು, ಕೆಲವು ನೆಲೆಗಳು, ನಿತ್ಯ ಪರಿಚಿತವಾಗಿರತಕ್ಕ ಅನುಭವಕ್ಕೆ ಸಿಗತಕ್ಕ ಸಂಗತಿಗಳಾಗಿದ್ದರೆ ಅದನ್ನು ಹೊಸ ಹೊಸ ಗೆರೆಗಳಲ್ಲಿ, ಆಯಾಮಗಳಲ್ಲಿ ಅದನ್ನು ಪರಿಚಯಿಸ್ತಾರೆ ಮತ್ತು ನೆನಪಿಸಿಕೊಡುತ್ತಾರೆ, ಹೇಳಲಿಕ್ಕೆ ಹೋಗ್ತಾರೆ. ಇದು ಬಹಳ ಕಷ್ಟವಾದಂತಹ ದಾರಿ. ವ್ಯಾಮೋಹಗಳ ಕಂತೆ, ಬಿಡಲಾರದ ನಂಟು, ಅಪ್ಪಿಕೊಂಡ ಸೊತ್ತು, ಕಷ್ಟಪಟ್ಟ ದುಡಿದ, ಹೇಗೆ ಅಂದರೆ ದುಶ್ಯಾಸನ ಹೇಳುತ್ತಾನೆ, ದ್ಯೂತದಲ್ಲಿ ಪಾಂಡವರು ಸೋತು ದ್ರೌಪದಿಗೆ ಅವಮಾನ ಆದಾಗ, ಮತ್ತೆ ಧೃತರಾಷ್ಟ್ರ ವರದಿಂದ ಆಕೆಯನ್ನು ಬಿಡುಗಡೆ ಮಾಡಿದಾಗ, ಪಾಂಡವರನ್ನು ಮುಕ್ತಿಗೊಳಿಸಿದಾಗ ಅವರು ಹೊರಟ್ರೆ, ದುಶ್ಯಾಸನ ಹೇಳುತ್ತಾನೆ ಅಪ್ಪನಿಗೆ, ನಾವು ಕಷ್ಟಪಟ್ಟು ದುಡಿದ ಸೊತ್ತನ್ನು ಸ್ಥವಿರೋ ನಾಶ ಇತ್ಯದಿ ಅಂತ, ಕಷ್ಟೇನೋಪಾರ್ಜಿತಂ ದ್ರವ್ಯಂ ಸ್ಥವಿರಃ ನಾಶಯಿಷ್ಯತಿ. ಈ ಮುದುಕ ನಾವು ಒದ್ದಾಟಪಟ್ಟು ಸಂಪಾದನೆ ಮಾಡಿದ್ದನ್ನೆಲ್ಲ ಹಾಳು ಮಾಡಿದ ಅಂತ. ಇದು ದ್ಯೂತದಲ್ಲಿ ಪಡೆದದ್ದು, ಜೂಜಿನಲ್ಲಿ ಪಡೆದದ್ದು, ಒದ್ದಾಟದಿಂದ ಪಡೆದದ್ದಂತೆ ನೋಡಿ. ಅವರು ಮುದುಕ ಹಾಳು ಮಾಡಿದ್ದು ಅಂದರೆ ನೋಡಿ, ಅವರಿಗೆ ಬಿಟ್ಟುಕೊಟ್ಟದ್ದಕ್ಕೆ ಮುದುಕ ಹಾಳು ಮಾಡಿದ್ದೆ ಹೇಳ್ತಾರೆ. ಹೀಗೆ ನಾವು ಬಹಳ ಕಷ್ಟಪಟ್ಟು ಒದ್ದಾಟದಿಂದ ಒಟ್ಟು ಮಾಡಿರತಕ್ಕಂಥ ಈ ಸಂಸಾರದ ಸೊತ್ತುಗಳು, ಇದನ್ನು ಬಿಡುವುದು ಹೇಗೆ, ದೂಡುವುದು ಹೇಗೆ, ಇದು ಸರಿ ಇಲ್ಲ ಹೇಳುವುದು ಹೇಗೆ, ಇದರ ಮೇಲೆ ಪ್ರೀತಿ ವಿಶ್ವಾಸವನ್ನು ಬಿಡುವುದು ಹೇಗೆ ಎನ್ನುವುದೇ ಕಷ್ಟ. ಆದ್ದರಿಂದ ಇದು ಅತ್ಯಂತ ಕಷ್ಟವಾದ ಸುದುರ್ಗ ಭೀಮ ಬಂಧನ, ಅತೀತ್ಯ ಗುಣಬಂಧನ. ಇಲ್ಲಿ ಎಲ್ಲ ಬಗೆಯ ಗುಣಗಳಿಗೂ ಅವಕಾಶಗಳಿವೆ. ಸಾತ್ವಿಕ ಪ್ರಚುರವಾದ ಕೆಲವು ಹಬ್ಬ ಹರಿದಿನಗಳು, ಜಾತ್ರೆ ಜಂಗುಳಿಗಳು, ಮನೆಯ ಕಾರ್ಯಕ್ರಮಗಳು, ರಾಜಸವಾದ ಕೆಲವೆಲ್ಲ ವಿಭಾಗಗಳು, ತನ್ನ ನೆಂಟರ ಇಷ್ಟರ ಪ್ರಿಯಪಾತ್ರರ ಆಗು ಹೋಗುಗಳು, ಕೊನೆಗಂತೂ ತಾಮಸವಾದಂತಹ ಕೆಲವು ದುಡ್ಡಿನ ಅಮಲಿನಲ್ಲಿ ಆಗತಕ್ಕಂತಹ ಕೆಲವು ಔತಣಗಳು. ಒಂದು ದೃಷ್ಟಿಯಿಂದ ಅಲ್ಲಿ ಕುಡಿಲಿಕ್ಕೂ ಇರ್ತದೆ, ಕುಣಿಲಿಕ್ಕೂ ಇರ್ತದೆ. ಇಂಥದ್ದೆಲ್ಲ ತ್ರಿಗುಣಗಳ ಬಂಧನಗಳನ್ನು ಬಹಳ ಚೆನ್ನಾಗಿ, ಇದು ಒಂದು ಸರ್ತಿ ಅಭ್ಯಾಸ ಆಗಿಬಿಟ್ರೆ ಮತ್ತೆ ಇವತ್ತು ನಮ್ಮಿಂದ ಲೆಕ್ಕ, ಅವರಿಂದ ಅವತ್ತರಿಂದ ಲೆಕ್ಕ ಅಂತ ಆಗ್ತಾನೆ ಇರ್ತದೆ. ಹೀಗಾಗಿ ಇಂತಹ ಒಂದು ಬಂಧನಗಳನ್ನು ದಾಟಿಕೊಂಡು ಬಹಳ ಕಷ್ಟಕರವಾದ ಈ ದಾರಿಯನ್ನು ಧೂಳಿ, ಯದಾ ಪಶ್ಯೇ ತದಾ ದೋಷಾನ್ ಅತೀತ್ಯ ಅಮೃತಮಶ್ನುತೆ, ತನ್ನ ಬಗೆಯಲ್ಲಿ ದೋಷಗಳನ್ನು, ಹೇಯವಾದ ಸಂಗತಿಗಳನ್ನು, ಬಿಡಬೇಕಾದ ಲಕ್ಷಣಗಳನ್ನೆಲ್ಲ ಅರಿತುಕೊಂಡರೆ ಅದನ್ನು ಬಿಟ್ಟರೆ ಅವನು ಖಂಡಿತವಾಗಿ ಮೋಕ್ಷವನ್ನು ಪಡಿತಾನೆ, ಇಲ್ಲಿಂದ ಬಿಡುಗಡೆಯನ್ನು ಪಡಿತಾನೆ. ಸಾವಿನ ಸಂಕಟದ ಸರಮಾಲೆಯಿಂದ ಆತ ಬಹುದೂರಕ್ಕೆ ಸರಿತಾನೆ ಅಂತ ಬಹಳ ಚಂದವಾಗಿ ಇರುವ ಸಂಗತಿಗಳನ್ನೇ ಹೇಳುವ ಬಗೆ ಮಾತ್ರ ಸಹ ಚೆನ್ನಾಗಿರ್ತದೆ. ದುರಂತೇಶು ಇಂದ್ರಿಯಾರ್ಥೇಶು ಸಕ್ತಾ ಹಸೀದಂತಿ ಜಂತವ. ಇಂದ್ರಿಯಾರ್ಥೇಶು, ಇಂದ್ರಿಯಗಳಿಗೆ ಏನೊಂದು ಅರ್ಥಗಳು, ಪದಾರ್ಥಗಳು, ಸೊತ್ತುಗಳು, ಯಾವುದೋ ಒಂದು ವಿಚಿತ್ರವಾದ ಪ್ರಯೋಜನಗಳಿಗೋಸ್ಕರ ನಾವೇನು
ಅಂಶಗಳನ್ನು ಹಾಕ್ತೇವೆ. ಕಣ್ಣಿಗೋ, ಕಿವಿಗೋ, ಮೂಗಿಗೋ, ಕೈಕಾಲುಗಳಿಗೇನೋ ನಮ್ಮ ಎಲ್ಲ ಇಂದ್ರಿಯಗಳಿಗೋಸ್ಕರ ನಾವು ಸಂಭ್ರಮಿಸ್ತೇವೆ ಅವುಗಳನ್ನು ಸಂತೋಷಗೊಳಿಸಲು. ಹಾಗೆ ಇದು ಕೊನೆ ಉಂಟ ಇದಕ್ಕೆ? ಇಲ್ಲ. ತಿನ್ನುವುದರಲ್ಲಿ ಕಡೆ ಅಂತ ಇರ್ತದ? ಏನಿದ್ರು ಎಣ್ಣೆಯಲ್ಲಿ ಮುಳುಗಿಸಿ ತಿನ್ನುವುದು, ಅದರ ಆಚೆಗೆ ಇಲ್ಲ. ಏನು ಇಲ್ಲಿದ್ರೆ ಮುಚ್ಚಳಾಗಿ ಬೇಯಿಸಿ ತಿನ್ನುವುದು, ಅದರ ಆಚೆಗೆ ಇಲ್ಲ. ಏನು ಬಾಣಲೆ ಹಾಕಿ ಹುರಿದು ತಿನ್ನುವುದು, ಅದರ ಆಚೆಗೆ ಇಲ್ಲ. ಏನು ನೀರಿನಲ್ಲಿ ಹಾಕಿ ಕೆಳಡಿಸಿ ತಿನ್ನುವುದು, ಅದರ ಆಚೆಗೆ ಇಲ್ಲ. ಇಷ್ಟೇ, ಇನ್ನೆಂತ ಮಾಡಲಿಕ್ಕೆ ಬರ್ತದೆ? ಏನು ಇಷ್ಟೇ ಬಗೆ ಮಾಡುತ್ತೇವೆ ನಾವು. ಅದರಲ್ಲಿ ಒಂದು 106 ಬಗೆಗಳು, ಅದಕ್ಕೆ 106 ಹೆಸರುಗಳು. ಏನು ಅವರು ಕೊಟ್ಟದ್ದೇ ಹೆಸರು ನಾವು ಕಲಿಬೇಕು. ಹೀಗಾಗಿ ಇದು ಬಾಯಿಯ ಚಾಪಲ ಅಷ್ಟೇ ಅಲ್ಲ, ಕಣ್ಣಿನ, ಕಿವಿಯ ಎಲ್ಲದರ ಚಾಪಲುಗಳು ಹೀಗೆ. ಅದು ಕಡೆ ಆಗದೇ ಇರುವಂಥದ್ದು. ಆದರೆ ಇದನ್ನು ಸಪ್ಲೈ ಮಾಡೋದ್ರಿಂದ ಅದು ಸಂತೋಷ ಆಗತ್ತಾ? ಇಲ್ಲ. ದುಃಖದವೇ ಕೊನೆ ಆಗ. ದುಮ್ಮಾನಗಳಿಗೆ ತವರದು, ಸಂಕಟಗಳಿಗೆ, ರೋಗಗಳಿಗೆ ಅದು ಇಂಬು. ಹಾಗಾಗಿ ಏನು ಕೊಟ್ಟರೂ, ಏನು ಮಾಡಿಕೊಂಡರೂ ಇಂದ್ರಿಯಗಳ ಔತಣ ಅಂದರೆ ಮನುಷ್ಯನ ಸಮಾಧಿಯಿಂದ ಅರ್ಥ. ದುರಂತೇಶು ಇಂದ್ರಿಯಾರ್ಥೇಶು ಸಕ್ತ ಹಸಿದಂತಿ ಜಂತವ. ಹೀಗೆ ಮಾಡಿಕೊಂಡವ ಸತ್ಯಕ್ಕೂ ಸಲಿತಾನೆ, ಒಳಗೆ ಮುಳುಗಿ ಹೋಗ್ತಾನೆ, ಸೀದು ಹೋಗ್ತಾನೆ, ಕೆರಟಿ ಹೋಗ್ತಾನೆ, ಸುಟ್ಟು ಹೋಗ್ತಾನೆ, ಬೆವತು ಹೋಗ್ತಾನೆ, ಬೆಂದು ಹೋಗ್ತಾನೆ, ಹರಿದು ಹೋಗ್ತಾನೆ. ಇನ್ನೇನು ಹೇಳು, ಎಲ್ಲ ಅರ್ಥಗಳು ಉಂಟು ಅದಕ್ಕೆ. ಹಾಗಾಗಿ ಏತು ಅಸಕ್ತ ಮಹಾತ್ಮನ ತೇಯ ಅಂತಿ ಪರಮಾಂಗತಿ. ಯಾರು ಇದಕ್ಕೆ ಆಸ್ಥೆಯನ್ನು ಕಾಣಿಸುವುದಿಲ್ಲ, ಅಂಟಿಕೊಳ್ಳುವುದಿಲ್ಲ, ಫಲದಾಸೆಯಲ್ಲಿ ಕೆಲಸ ಮಾಡುವುದಿಲ್ಲ, ಇಂದ್ರಿಯಗಳನ್ನು ಬ್ಲಾಕ್ ಮಾಡುತ್ತಾರೆ, ಸಪ್ಲೈ ಮಾಡುವುದು ನಿಲ್ಲಿಸ್ತಾರೆ, ಇಷ್ಟೇ ಹೇಳಿಕೊಂಡದರ ಕೊನೆಯನ್ನು, ಚೌಕಟ್ಟನ್ನು ಕಾಣುತ್ತಾರೆ, ಏನಾದರೂ ನಡೀತದೆ ಅಂತ ಹೇಳಿಕೊಂಡು ನಡೆದು ಬಿಡ್ತಾರೆ, ಅಂಥವರು ಖಂಡಿತವಾಗಿಯೂ ಉತ್ತಮೋತ್ತಮವಾದ ಸದ್ಗತಿಯನ್ನು ಪಡಿತಾರೆ. ಅಂಟಿಕೊಂಡವ ಮತ್ತೆಂದು ಹೊರಗೆ ಬರುವುದಿಲ್ಲ, ಸಾಕು ಅನಿಸುವುದಿಲ್ಲ. ಹಾಗಾಗಿ ಮತ್ತೊಂದು ಸರ್ಕಲ್ ಅಂತ ಹೇಳಿಕೊಂಡು ಇನ್ನೊಮ್ಮೆ ಹುಟ್ಟುವುದರಲ್ಲಿ ಅದೇ ಕಥೆಯಲ್ಲಿ ಆತ ಮುಂದುವರಿತಾನೆ. ಅದರಿಂದ ಬಿಡಬೇಕಾದ ಸಂಗತಿಗಳನ್ನು ಬಿಟ್ಟಿರುವುದು ಚಂದ ಅಂತ. ಜನ್ಮ ಮೃತ್ಯು ಜರಾ ದುಃಖೈ ವ್ಯಾಧಿಭಿ ಮಾನಸಕ್ರಮೈ ದೃಷ್ಟ್ವೈವ ಸಂತತಂ ಲೋಕಂ ಘಟೇತ್ ಮೋಕ್ಷಾಯ ಬುದ್ಧಿಮಾನ್. ದೇವರು ನಮಗೊಂದು ವಿಶೇಷವಾದಂಥ ಸವಲತ್ತು ಕೊಟ್ಟಿದ್ದಾನೆ. ಮರಮಟ್ಟುಗಳಂತೆ, ಪ್ರಾಣಿ ಪಕ್ಷಿಗಳಂತೆ, ಕೀಟ ಪ್ರಪಂಚಗಳಂತೆ, ಕ್ರಿಮಿಗಳಂತೆ ಎಲ್ಲ ಖಾಲಿ ಸಂಸಾರವೇ, ಖಾಲಿ ಮನೆ ಮಂದಿ, ಮನೆ ವಾಳ್ತೆ, ಖಾಲಿ ಕುಟುಂಬವೇ ಒಂದು ದೊಡ್ಡ ಸಂಗತಿಯಿಂದ ತಿಳ್ಕೊಂಡದ್ದಲ್ಲಿ ಇದರ ಆಚೆಗೆ ಒಂದುಂಟು ಅಂತ ವಿವೇಕ ಇದೆ. ಭಗವದ್ ಎಚ್ಚರವನ್ನು ಸಂಪಾದನೆ ಮಾಡತಕ್ಕಂಥ ಜವಾಬ್ದಾರಿ ಇದೆ. ಹಾಗಾಗಿ ಬುದ್ಧಿ ಎನ್ನುವುದೊಂದು ಜಾಸ್ತಿ ಇರಲಾಗಿ ಮನುಷ್ಯ ಆ ವಿವೇಕದಿಂದಾಗಿ ಆತ ಎಲ್ಲಕ್ಕಿಂತ ತಾನು ವಿಲಕ್ಷಣ ಅಂತ ತಿಳ್ಕೊಂಡು ಮುಂದುವರಿಬೇಕು, ಹೊರಗೋಗ್ಲಿಕ್ಕೆ ಪ್ರಯತ್ನಿಸಬೇಕು. ಆತ್ಯಂತಿಕವಾದ ನಿವೃತ್ತಿಗೆ, ಸ್ವರೂಪಭೂತವಾದ ಆನಂದದ ಪ್ರಾಪ್ತಿಗೆ, ಅಂತಹ ವಿಶಿಷ್ಟವಾದಂತಹ ಮೋಕ್ಷಕ್ಕೆ ಆತ ತಯಾರಾಗಬೇಕು. ಅದಕ್ಕೋಸ್ಕರ ಆತ ಇಲ್ಲಿ ಕೂತರೆ, ಇಲ್ಲಿ ಬಂದರೆ ಮತ್ತೆ ಸುತ್ತಲಿಕ್ಕುಂಟು ಹುಟ್ಟಿನ ಪ್ರಪಂಚದಲ್ಲಿ, ಮತ್ತೆ ಸಾಯಲಿಕ್ಕುಂಟು ಈ ಗೌಜಿಯ ಕಥೆಯಲ್ಲಿ. ಇಷ್ಟಿದ್ದರೂ ಸಾಯುವುದಷ್ಟೇ, ಹುಟ್ಟುವುದಷ್ಟೇ ಅಲ್ಲ, ನಡುವೆ ಪೂರ್ತಿ ರೋಗಗಳಿಂದ ಜರ್ಜರಿತನಾಗಲಿಕ್ಕಿದೆ. ವಿಚಿತ್ರವಾದ ರೋಗಗಳು, ಮುದಿತನ ಬೇರೆ, ಏನು ಅಸಾಮರ್ಥ್ಯ. ನನಗೆ ಮುದಿತನ ಬಂದ್ರೇನು ಪರವಾಗಿಲ್ಲಲ್ಲ, ನಾವು ಡಿಪೆಂಡ್ ಆಗ್ತೇವಲ್ಲ, ಹಾಗಾಗಿ ಇನ್ನೊಬ್ಬರು ಬೈಗಳು ತಿನ್ನಬೇಕಾಗ್ತದೆ. ನಮ್ಮ ಅಸ್ತಿತ್ವವೇ, ನಮ್ಮ ಬದುಕೆ, ನಮ್ಮ ಲಿವಿಂಗ್ ಅದು ಇನ್ನೊಬ್ಬರಿಗೆ ಜಾಸ್ತಿ ಆಗ್ತದೆ. ಈ ಮುದುಕ ಸಾಯಲಿಲ್ಲ ಇನ್ನು ಅಂತ ಹೇಳಿಕೊಂಡು ಎದುರಲ್ಲೇ ಹೇಳ್ತಾನೆ, ಸಾಯಲಿಕ್ಕೆ ಆಗುವುದಿಲ್ಲ, ಸಾಯಲಿಕ್ಕೆ ಇಷ್ಟ ಆಗುವುದಿಲ್ಲ, ಮತ್ತೆ ಬದುಕಬೇಕೇನು ಆಸೆ ಜಾಸ್ತಿ ಇರ್ತದೆ. ಆದರೆ ಸುತ್ತ ನಿಂತವರೆಲ್ಲ ಹೇಳುವುದೇನು, ಇದೊಂದು ಯಾವಾಗ ಸಾಯ್ತದೆ ಅಂತ. ಇದೇ ಅತ್ಯಂತ ದುಃಖ ಅಂದರೆ. ರೋಗಕ್ಕಿಂತ ದೊಡ್ಡ ರೋಗ ಇದು, ಮನುಷ್ಯನ ನಾಲಿಗೆಯ ಚೂಪು ತಾಗಿಸುವಂಥದ್ದು, ಮನಸ್ಸಿಗೆ ವ್ಯಥೆ ಆಗ್ತದೆ. ಇದನ್ನೆಲ್ಲ ನಿರಂತರವಾಗಿ ಕಂಡೇ ಮನುಷ್ಯ ಹೊರಡಲಿಕ್ಕೆ ಇಷ್ಟಪಡಬೇಕು. ವಾಂಗ್ ಮನೋಭ್ಯಾಂ ಶರೀರೇಣ ಶುಚಿ ಸ್ಯಾತ್ ಅನಹಂಕೃತ. ಶುದ್ಧನಾಗು, ಶುದ್ಧನಾಗು, ಶುದ್ಧನಾಗು ಅಂತಾರೆ. ಅದಂತ 3 ಸರ್ತಿ ಹೇಳಬೇಕು. ಹೌದು, ಮನಸ್ಸಿನಲ್ಲಿ ಶುದ್ಧನಾಗು, ಮಾತಿನಲ್ಲಿ ಶುದ್ಧನಾಗು, ದೇಹದಿಂದ ಶುದ್ಧನಾಗು. ಓ ಹಾಗೆ ಎಲ್ಲಿ ನಿಂದಿರೋದು ಅಂದ್ರೆಲ್ಲ ಮಾರ್ರೆ, ಮನಸ್ಸು ಮಂಡೆ ಸರಿ ಇದ್ರೆ ಆಯ್ತು ಅಂತ. ಸರಿ ಇರ್ಲಿಕ್ಕೆ ಆಗೋದಿಲ್ಲ ಹೇಳ್ತಾನೆ. ಶುದ್ಧ ದೇಹದಲ್ಲಿಯೂ ಬೇಕು ಅಂತಾರೆ ವ್ಯಾಸರು. ಪುಂಡರೀಕಾಕ್ಷ ಹೇಳುತ್ತೇನೆ, ಅದು ಯಾವ ನಳ್ಳಿ ನೀರು ಸ್ನಾನ ಮಾಡಿದ್ರು ಮಡಿ ಆಗ್ತೇನೆ, ಆಗುವುದಿಲ್ಲ ಅಂದ್ರು. ಅದು ಟಾಂಕಿ ನೀರು ಆಗುವುದು ಹೇಗೆ ಮಡಿ? ಅದರಲ್ಲಿ ಹುಳ ಇರ್ತದೆ, ಹಾಳಿರ್ತದೆ, ಅದನ್ನು ಎಲ್ಲರೂ ಮುಟ್ಟಿರ್ತಾರೆ. ನಾಚಿಕೆ ಅದನ್ನು ಊಟ ಮಾಡ್ಲಿಕ್ಕೆ ಬೆಳೆಸ್ತಾರಲ್ಲ ಅಂತ ಹೇಳೋದು. ಇದ್ದಾಗ ಕೂಪಂಖನತಿ ಹೇಳ್ತಾರಲ್ಲ, ಗಂಗೆಯ ತಲೆಯಲ್ಲೇ ನಿಂತವ ಶುಭ್ರವಾದ ನೀರು ತೊರೆ ಹರಿದಾಗ
ಅವನು ಬಾಯಾರಿಕೆಗೊಂಡವ ಬಾವಿ ತೋಡ್ಲಿಕ್ಕೆ ನೋಡ್ತಾನಂತೆ. ಎಲ್ಲಾದ್ರೂ ಉಂಟ ಕೇಳ್ತಾನೆ. ಇಷ್ಟು ಶುದ್ಧವಾದಂತಹ ನೀರಿರಲಾಗಿ ಯಾವ ಕರ್ಮಕ್ಕೆ ಅದು ಹಾಳಾಗಿದೆ? ಇಲ್ಲ, ಶುದ್ಧವಾಗಿದೆ. ಶುದ್ಧವಾಗಿರುವಾಗ ಅದು ಹಾಳು ಮಾಡಲಿಕ್ಕೆ ಬರುವುದಿಲ್ಲ ಅಂದರು. ಹರಿದ್ವಾರವರೆಗಿನ ಗಂಗೆ ಎಂದೂ ಹಾಳಾಗಲಿಲ್ಲ, ಹಾಳು ಮಾಡಲಿಕ್ಕೆ ಆಗುವುದಿಲ್ಲ. ಆ ನಮೂನೆ ಅದರಲ್ಲಿನ ಸೂಕ್ಷ್ಮಾಣುಗಳ ಬೆಟ್ಟದಿಂದ ಹರಿದ, ಬೆಟ್ಟದಿಂದ ಧುಮುಕಿದ, ಬೆಟ್ಟದಿಂದ ಉಗಮಿಸಿದ ಭಗವಂತನ ಪಾದೋದಗದ ದಿವ್ಯ ಲಕ್ಷಣದಲ್ಲಿ ಇನ್ನೂ ಉಂಟು ಅಂತ. ಹಾಗಾಗಿ ಹರಿದ್ವಾರದಲ್ಲಿ ಬದರಿಯಲ್ಲಿ ನಿಂತವ ಬಾಯಾರಿದಾಗ ಗಂಗೆಯ ಪಾನ ಬಿಟ್ಟು ಅಲ್ಲಿರತಕ್ಕಂತಹ ಯಾವುದೋ ಒಂದು ಬಾವಿಯನ್ನು ತೋಡ್ಲಿಕ್ಕೆ ಹೋದ್ರೆ ಹೇಗಾಗ್ತದೆ ಅಂತ. ಅಲ್ಲಿಯ ಬಾವಿ ತೋಡಿಯೇ ಇದ್ದರೆ ಅಲ್ಲಿಯೂ ಗಂಗೆ ಇದ್ದಿರ್ತದೆ. ಇದ್ದ ಬಳಿಕ ಮತ್ತೇನು ಯಾಕೆ ಹೋಗಬೇಕು ಅಂತ ಕೇಳ್ತಾನೆ. ಅದರಂತೆ ಇದ್ದವರಿಗೆ ಈ ಟ್ಯಾಂಕಿ ನೀರಿನ ಉಸಾಬರಿ ಯಾಕೆ? ಬಾವಿಯೇ ಇಲ್ಲದಿದ್ದರೆ, ಬಾವಿಯಲ್ಲಿ ನೀರೇ ಇಲ್ಲದಿದ್ದರೆ, ಆ ನೀರು ಶುದ್ಧವೇ ಇಲ್ಲದಿದ್ದರೆ ಎಲ್ಲ ಆಯ್ದಿತ್ತು. ಬದುಕಬೇಕೆನ್ನುವ ಬಹಳ ದೊಡ್ಡ ಛಲ ಇದ್ದಲ್ಲಿ ನಡೆಯುವ. ಬಾವಿ ಹತ್ತಿರದಲ್ಲಿದ್ದಾಗ ಅದರ ನೀರನ್ನು ಉಪಯೋಗಿಸುವ ಬದಲಿಗೆ ಹೇಗೆ ಬೇಕೋ ಅದು ಉಪಯೋಗಿಸಲಿಕ್ಕೆ ಬರ್ತದೆ. ತೆಗೆದದನ್ನು ಬಿಸಿ ಮಾಡಿಕೊಳ್ಳಲಿಕ್ಕೆ ಬರ್ತದೆ, ಅರಿಪೆಯಲ್ಲಿ ಹಾಕಿ ಅದನ್ನು ಶುದ್ಧಗೊಳಿಸಲಿಕ್ಕೆ ಬರ್ತದೆ. ಈ ಟ್ಯಾಂಕಿಯಲ್ಲಿ ಬಂದದ್ದು, ಎಕ್ಕೋ ಗಾಡಿ ಬಂದದ್ದು, ಅದು ರೀಸೈಕಲ್ಡ್ ವಾಟರ್ ಮತ್ತೆ ಬೇರೆ ಸೇರಿಕೊಂಡದ್ದು. ಎಂತ ಕ್ರಮ! ಅದರಲ್ಲಿಯೂ ಆ ಟ್ಯಾಪ್ಗಳು, ಆ ಟ್ಯಾಪಿನಲ್ಲಿ ಟೇಪುಗಳು, ಅದನ್ನು ಯಾವುದೋ ರೀತಿಯ ಗಮ್ಗಳಿಂದೆಲ್ಲ ನಡೆಸಿಕೊಂಡಿರ್ತಾರೆ. ಇಂಥದ್ದು ಬೇಕಾ ಅಂತ ಕೇಳ್ತಾರೆ. ಅಂದ ಮನಸ್ಸು ಶುದ್ಧ ಇದ್ದರೆ ಸಾಲದು, ಮಾತು ಶುದ್ಧವಾಗಿರಬೇಕು. ಅಷ್ಟು ಮಾತ್ರ ಅಲ್ಲ, ದೇಹದ ಶುಚಿಯನ್ನು ಅವನು ಅವಲಂಬಿಸಿರಬೇಕು ಮೋಕ್ಷಕ್ಕಾಗಿ ಅಂತಾರೆ. ಅನಹಂಕೃತ, ಯಾವುದೇ ಕರ್ಮಗಳಲ್ಲಿ ತನ್ನತನದ ಓವರ್ ಇರಬಾರದು. ಎಲ್ಲ ನನ್ನಿಂದಲೇ ನಾನು ಮಾಡುತ್ತೇನೆ, ಅದರ ಆಸೆ, ಅದರ ಫಲ ನನಗಿದೆ ಅಂತ ಹೇಳಿಕೊಳ್ಳುವ, ಬೀಗಿಕೊಳ್ಳದೆ ಪ್ರಶಾಂತ ಜ್ಞಾನವಾನ್ ಭಿಕ್ಷು ನಿರಪೇಕ್ಷ ಚರೇತ್ ಸುಖಂ, ಆಯಾಸ ಪಡದೆ ಸಂತೋಷವಾಗಿ ದುಃಖವನ್ನು ಯೋಚನೆ ಮಾಡಿಕೊಳ್ಳದೆ. ಎಲ್ಲಕ್ಕೂ ಯೋಚನೆ ಮಾಡುವುದಾದರೆ ಸುಮ್ಮನೆ ಕೂತಾಗ ಎಲ್ಲವೂ ದುಃಖಕ್ಕೆ ಕಾರಣವಾಗಿ ಯೋಚನೆ ಆಗ್ತದೆ. ಅಯ್ಯೋ ನನಗೇನಿಲ್ಲಲ್ಲ ಎಂತ ಬೇಕು, ನನಗೊಂದು ದ್ವೀಪವೇ ಬೇಕಿತ್ತು, ಅದು ಆಗುವುದಾ? ಒಂದು ದ್ವೀಪ ಅವನ ಹೆಸರಿರಲ್ಲ ಅಂತೆ. ಆಯ್ತು, ಒಂದು ಬರಡಾದ ಒಂದು ದ್ವೀಪವನ್ನು ಕೊಡುವ, ಅಲ್ಲಿ ಹಾಕಿ ಬಿಡುವ ಅವನನ್ನು ಕೇಳಿದರೆ, ಅಯ್ಯೋ ಮತ್ತೆ ಅಲ್ಲಿ ಎಂತ, ಇಲ್ಲಿ ಯಾರು ಇಲ್ಲಲ್ಲ, ಮತ್ತೆ ಎಲ್ಲರನ್ನ ಹಾಕಿಬಿಟ್ರೆ ಮತ್ತೆ ಪುನಃ ಅವನಿಗೆ ಅದೇ ಕಾಳಜಿ, ಏನು ಎಲ್ಲ ಇಲ್ಲೇ ಬಂದು ಬಿಟ್ರಲ್ಲ, ನಾನು ಒಬ್ಬನೇ ಇರಬೇಕಿತ್ತಲ್ಲ, ಮತ್ತೆ ಅವನಿಗೆ ಇನ್ನೊಂದು ದ್ವೀಪಕ್ಕೆ ಹಾಕಿ, ಇದು ಮುಗಿಯಲಾರದ ಸಂಕಟ. ಸುಮ್ಮನೆ ಕೂತಾಗ ಮನುಷ್ಯ ಆಳ್ಲಿಕ್ಕೆ ಬೇಕಾದಷ್ಟುಂಟು. ಇದ್ದದ್ದನ್ನು ಸಂಭ್ರಮಿಸುವಂತಾನೆ. ಅಯ್ಯೋ ನನಗೆ ಕಾರಿಲ್ಲಲ್ಲ ಅಂತ ಒಬ್ಬ ಹೊರಗೆ ಬಂದಾಗ, ಎಲ್ಲಿಯೋ ಪಾರ್ಕಿನಿಂದ ಹೊರಗೆ ಬಂದಾಗ, ಇನ್ನು ಮನೆಯವರೆಗೆ ತಾನು ನಡಿಬೇಕಲ್ಲ, ನಡ್ಕೊಂಡೇ ಬಂದಿದ್ದಾನೆ. ವಾಕಿಂಗ್ ಮಾಡಿದ್ದೆ, ವೈದ್ಯರು ಹೇಳಿದ್ದಾರೆ ನಿಂದು ಕಂಡಾಪಟ್ಟೆ ಹೋಗ್ತದೆ ಅಂತ. ಹಾಗಾಗಿ ನಡ್ಕೊಂಡು ಬಂದಿದ್ದಾನೆ, ಪಾರ್ಕಲ್ಲಿ ಕೂತಿದ್ದಾನೆ. ಅಲ್ಲಿಂದ ಹೊರಟಿದ್ದಾನೆ, ಸಂಜೆ ಆಗಿದೆ ಅಂತ. ಹೊರಡುವಾಗ ಒಂದು ತಲೆಯಲ್ಲಿ ಎಂತ ಮನೆ ಹೋಗ್ಬೇಕು, ಹೇಗೆ ನಡ್ಕೊಂಡು ಒಂದು ಕಾರಿದ್ರೆ ಪಕ್ಕದ ಒಂದು ಕಾರಲ್ಲಿ ಹೋಗಿದ್ದಾನೆ, ಪಾರ್ಕಿಗೆ ಬಂದವ. ಇನ್ನು ಸರಿ ನೋಡು ಅಂದರು ದೇವರು. ನೋಡಿದ, ಸರಿ ಎಂತ, ಅವ ಕಾರಲ್ಲಿ ಹೋದದ್ದು ಹೌದು, ಇನ್ನೊಬ್ಬನಿಗೆ ಕಾಲೇ ಇಲ್ಲ, ಅವನು ಕೋಲಲ್ಲಿ ಹೋಗ್ತಾ ಇದ್ದಾನೆ, ಪಾರ್ಕಿಗೆ ಬಂದವ. ಈಗ ಯೋಚನೆ ಮಾಡು, ನಿನಗೆ ಕಾರಲ್ಲಿ ಜಮ್ಮ ಅಂತ ಹೋದವ, ವಾಹನದಲ್ಲಿ ಜಮ್ಮ ಅಂತ ಹೋದವನು ನಿನಗೆ ಆದರ್ಶವ, ಅಥವಾ ಇಲ್ಲದ ಕಾಲೇ ಕಳ್ಕೊಂಡವ ಕೋಲಿನಲ್ಲಿ ತನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾನಲ್ಲ ಮನೆಗೆ, ಅವನಾಗ್ಬೋದು. ನೋಡಬೇಕಾದ್ದು ದೇವರು ಕೊಟ್ಟ ಭಾಗ್ಯವನ್ನು ನೋಡಬೇಕಾದ್ದು. ಇಲ್ಲದ್ದನ್ನು ಯೋಚನೆ ಮಾಡಿಕೊಂಡು ಅಳ್ಲಿಕ್ಕೆ ಎಷ್ಟು ಉಂಟು, ಮುಗಿಯುವುದೇ ಇಲ್ಲ. ನನಗೆ ಕೊಂಬಿಲ್ಲ ಆಳ್ಬೋದು, ಯಾಕೆ ದನಕ್ಕುಂಟಲ್ಲ. ನನಗೆ ಬಾಲ ಇಲ್ಲ ಆಳ್ಬೋದು, ಪೀಲಿಕ್ಕುಂಟಲ್ಲ. ಮುಗೀತದ ಇದು. ನನಗೆ ರೆಕ್ಕೆ ಇಲ್ಲ ಆಳುವುದು, ಯಾಕೆ ಗರುಡನಿಗುಂಟಲ್ಲ. ಆಳುವುದಕ್ಕೆ ಎಂದು ಬೇಕ್ರಿ, ನಾವು ಎಲ್ಲ ಆಗ್ಲಿಕ್ಕೆ ಆಗ್ತೇವೆ. ಹಾಗಾದ್ರೆ ಅದರ ಹತ್ರ ಕೇಳುದು, ಹಕ್ಕಿ ಹತ್ರ ಕೇಳುದು, ಅದು ಆಳ್ತದೆ. ಯಾಕೆ, ನನಗೆ 4 ಕಾಲು ಇಲ್ಲಲ್ಲ ಅಂತ, ಮತ್ತೆ ಕೊಟ್ಟು ಬಿಡುವ. ದನವೂ ಹೇಳ್ತದೆ ನನಗೆ ರೆಕ್ಕೆ ಇಲ್ಲಲ್ಲ. ಎಲ್ಲರಿಗೆ ಎಲ್ಲ ಕೊಡ್ಲಿಕ್ಕೆ ಬರ್ತದ? ಎಲ್ಲ ಆಗ್ಲಿಕ್ಕೆ ಉಂಟ? ಎಲ್ಲಾದ್ರೂ ಆಗುವುದು ಹೌದಾ? ಜಿಂಕೆ ಹೇಳ್ತದೆ ನನಗೆ ಕೊಂಬು ಬೇಡ ಹೇಳ್ತದೆ. ಯಾಕೆ, ಒಂದ್ಸತಿ ಸಿಕ್ಕಿ ಬಿದ್ದಿದೆ ಅಂತೆ ಅದರ ಬಳ್ಳಿಯಲ್ಲಿ, ಇದು ಓಡುವಾಗ ಕಾಡಿನಲ್ಲಿ. ಅದು ಸಿಕ್ಕಿಕೊಂಡ್ರೆ ಮೇಲೆ ಮತ್ತೆ ಬಳ್ಳಿಯಲ್ಲಿ ಬಿಚ್ಚಿಕೊಂಡು ಹೋಗ್ತದೆ. ಆಗಲ್ಲ, ಸಿಕ್ಕಿ ಬಿದ್ದ ನಂತರ ಅದು ಹುಲಿಗೆ ಬಾಯಿಗೆ ಬಿತ್ತು, ಇಲ್ಲಾದ್ರೂ ಓಡಿ ಹೋಗ್ತಿದೆ, ಎಸ್ಕೇಪ್ ಆಗ್ತಿತ್ತು. ಇದ್ದದ್ದರಲ್ಲೇ ಗೌಜಿಂದ ಹೇಳಿಬೇಡಿ, ಇದ್ದದ್ದರದ್ದು ಕೆಲವೊಮ್ಮೆ ನಮಗೆ ಮುಳುವು ಆಗತ್ತೆ.
ದೇವರು ಕೊಟ್ಟದ್ದರಲ್ಲಿ ಸಂತೋಷ ಪಡಲಿಕ್ಕೆ ಉಂಟು ಹೇಳೋದೊಂದು ದೊಡ್ಡ ಮಾತು. ಅದನ್ನೇ ಇಲ್ಲಿ ಉಲ್ಲೇಖ ಮಾಡಿದವನು. ಪ್ರಶಾಂತಃ ಜ್ಞಾನವಾನ್ ಭಿಕ್ಷು ನಿರಪೇಕ್ಷ, ಯಾವುದರ ಅಪೇಕ್ಷೆಯೂ ಇಲ್ಲದೆ ಇದ್ದದ್ದರಲ್ಲಿ ಇದ್ದದ್ದನ್ನು ಸರಿದೂಗಿಸಿಕೊಂಡು ಹೋಗುವ ಬಗೆ. ಇದೇ ಖುಷಿ ಎಂದರೆ, ಮತ್ತೇನು ಖುಷಿ ಅಲ್ಲ. ಯಾರದ್ದು ಇಲ್ಲದ್ದು ನನಗಿಲ್ಲ ಹೇಳುವುದರಲ್ಲಿಯೂ ಅಲ್ಲ, ನನಗಿದ್ದದ್ದು ಅವರಿಗೆ ಇಲ್ಲ ಹೇಳುವಂಥದ್ರಲ್ಲಿ. ನನಗಿದೆ ಕಾಲು ನೋಡು ಸರಿ ಉಂಟು ನಡಿಲಿಕ್ಕೆ, ಅವನಿಗಿಲ್ಲ ಕಾಲು ಮುರಿದಿದೆ, ಅದು ಬೇಡ ನಿನಗೆ. ಇನ್ನೊಬ್ಬರ ಮೇಲೆ ಮತ್ಸರವೂ ಬೇಡ ನಿನಗೆ. ನಿನ್ನ ದೌಲತ್ತು ತೋರಿಸುವುದು ಬೇಡ. ಅವನು ಮಾಡಿದ ಪ್ರಾರಬ್ಧ ಅವನಿಗೆ ಇರುತ್ತೆ. ಬಗ್ಗೆ ಮಾತಾಡ್ತಾನೆ ಮುಂದೆ ಗುರು ಹೇಳ್ತಾರೆ, ಅದಕ್ಕೊಂದು ಗೆರೆ ತರ್ತಾನವ ಜನರ ಬಗ್ಗೆ ಮಾತಾಡ್ಲಿಕ್ಕೆ. ನೀನೀಗಿರು, ಚೆನ್ನಾಗಿರು, ದೇವರ ಬಗ್ಗೆ ಎಚ್ಚರ ಆಗಿರು, ದೇವರಲ್ಲಿ ಮಾತಾಡ್ತಾ ಇರು, ಆರಾಮವಾಗಿರು ಅಂತಾನೆ. ವಶಾಹ ಮೋಕ್ಷವತಾಂ ಪಾಶಾಹ, ನಿಜವಾಗಿ ಹೊರಗಿನ ಎಲ್ಲ ಬಲ್ಲೆಗಳುಂಟಲ್ಲ, ಬಿಳಲುಗಳುಂಟಲ್ಲ, ಹಗ್ಗಗಳುಂಟಲ್ಲ, ಪಾಶಗಳು, ಆಶಾ ಪಾಶ ಶತೈರ್ಬದ್ಧ ಅಂತ ಕೃಷ್ಣ ಹೇಳಿರ್ತಾನೆ ಗರುಡನ ಹತ್ರ. ಎಲ್ಲರಿಗೆ ಹಗ್ಗ ಹಾಕಿರ್ತಾನಂತೆ, ಅದು ಎಳಿತೋ ಇರ್ತದೆ, ಎಲ್ಲಿ ಹೋಗ್ತಾನೆ ಅವನಿಗೆ ಗೊತ್ತಿಲ್ಲ, ಅದು ಹಗ್ಗ ಕಾಣುವುದಿಲ್ಲ ಮಾತ್ರ. ಅದನ್ನೇ ಅವಳು ಹೇಳಿದ್ದವರು. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ಅಂತ, ಅದನ್ನು ಚೆನ್ನಾಗಿ ಕತ್ತರಿಸಿಕೋ, ಹೊರಟವು. ಕಾಣುವುದಿಲ್ಲ, ಕಾಣಲಾರದ ಪಾಶಗಳು ನಮ್ಮನ್ನು ಕುಣಿಕೆ ಅಂತ ಹೇಳ್ಕೊಳ್ಳುತ್ತಾವೆ, ಎಲ್ಲೆಂದರೆ ಹೋಗ್ತಾ ಇರ್ತೇವೆ ನಾವು. ಅದಾಗದಂತೆ ಆಗಲಿ ಅಂತ. ಯಾರಿಗೆ ಬಿಡುಗಡೆಗೆ ದಾರಿ ಸಿಕ್ಕಿದೆ, ಯಾರು ಬಿಡುಗಡೆಗಾಗಿ ಪ್ರಯತ್ನಿಸ್ತಾನೆ, ಅವನಿಗೆ ಹಗ್ಗಗಳು ಎಂದು ಕಾಲಿಗೆ ಕಟ್ಟಿಕೊಳ್ಳುವುದಿಲ್ಲ, ಕೈಗೆ ಸಿಕ್ಕಾಕೊಳ್ಳುವುದಿಲ್ಲ, ಕುತ್ತಿಗೆ ನೇಳಲಿಕ್ಕೆ ಹೋಗುವುದಿಲ್ಲ, ಎಲ್ಲ ಫ್ರೀ ಪಾಶಗಳು. ನಾನು ಹೇಳುವುದುಂಟು, ಎಳವೆಯಲ್ಲಿ ಈ ಬೇಕುಗಳ ಪಾಶಗಳು, ಹಗ್ಗಗಳು ಕಾಲಿನಲ್ಲಿ ಸುತ್ತಿಕೊಂಡಿರುತ್ತವೆ, ಅದರಿಂದ ನಡೆದಾಡಲಿಕ್ಕೆ ಆಗುವುದಿಲ್ಲ. ಮಗು ಮುಗ್ಗರಿಸ್ತದೆ, ಬೆಳೆದಾಗ ಕಾಲು ಗಟ್ಟಿ ಆಗ್ತದೆ, ಪಾಶ ಸೊಂಟಕ್ಕೆ ಸುತ್ತಿಕೊಳ್ಳುತ್ತದೆ. ಆಶಾ ಪಾಶಗಳು ಎಲ್ಲ ಅವನದ್ದು ಯೌವನದ ಕಥೆಯಲ್ಲಿ ಗುಂಡಿ ತೋಡುವುದರಲ್ಲೇ ಆಗ್ತದೆ. ಇರುವುದು ಸಣ್ಣ ಪಿಕ್ಕಾಸಿ ಆದರೂ ಬಹಳ ಅದ್ಭುತವಾಗಿ ಅದರಲ್ಲಿ ತಾನು ತೋಡಿದ ಗುಂಡಿಯಲ್ಲೇ ತಾನು ಮುಳುಗ್ತಾನೆ. ಮೇಲೆದ್ದು ಬಂದೆ ಅಂತ ಕುಣಿತಾನೆ. ಮತ್ತೆ ಶಾಸ್ತ್ರವು ಹೇಳುತ್ತೆ, ಆತ್ಮಾವೈ ಪುತ್ರನಾಮಾಸಿ ಅಂತ, ಇವನೇ ಹುಟ್ಟುತ್ತಾನೆ ಮತ್ತೆ. ಹೇಗೆ ಮುಂದುವರಿಕೆ ಅವನದ್ದು ವಿಚಿತ್ರ. ನಾನು ಬರೆದ ಪದ್ಯದಲ್ಲಿ ಇದು. ಮುಂದೆ ಎಲ್ಲ ಮುಗಿದಾಗ ಆ ಪಾಶ ಕುತ್ತಿಗೆ ಹತ್ತಿರದಲ್ಲಿ ಸುತ್ತಿರುತ್ತದೆ. ಗುಣಗ್ತಾ ಇರ್ತಾನೆ, ಹಾಗಿತ್ತು, ಹಾಗಾಯಿತು, ಹೀಗಿತ್ತು, ಹೀಗೆ ಮಾಡಿದೆ, ಎಲ್ಲ ಬಾಯಲ್ಲೇ ಬೊಗಳೆ, ಕುತ್ತಿಗೆ ಕುಟ್ಟಿಕೊಂಡಿದೆ ಆ ಪಾಶಗಳು ಎಲ್ಲ ಹೀಗೆ. ಸತ್ತಾಗ ಕೇಳುವುದು ಬೇಡ, ಅದಕ್ಕೂ ಬರೆದಿಟ್ಟಿದ್ದೇನೆ. ಪಾಶಗಳೆಲ್ಲ ಚಟ್ಟದಲ್ಲಿ ಸುತ್ತಿಕೊಂಡಿದ್ದವು. ಕೊನೆ ಹೊತ್ತಿನಲ್ಲಿ ಪಾಶಗಳು ಚಟ್ಟದಲ್ಲಿ ಸುತ್ತಿವೆ ಅಂತ. ಇವನನ್ನೇ ಚಟ್ಟಕ್ಕೆ ಸುತ್ತಿವೆ. ನಾವು ಹುಟ್ಟಿಸಿಕೊಂಡ ಬೇಕುಗಳ ಹಗ್ಗಗಳು ಎಲ್ಲಿವೆ ಕೇಳಿದರೆ, ಮೊದಲು ಕಾಲಿಗೆ ಸುತ್ತಿಕೊಂಡಿದ್ದೆವು ಓಡಾಡದ ಹಾಗೆ, ಮತ್ತು ಸೊಂಟಕ್ಕೆ ಸುತ್ತಿಸಿಕೊಂಡೆವು ಯಾರ್ಯಾರನ್ನು ಕಟ್ಟಿಕೊಳ್ಳುವಲ್ಲಿ, ಮತ್ತೆ ಕುತ್ತಿಗೆಗೆ ಬಂದಿತ್ತು, ಕೊನೆ ಗಳಿಗೆಯಲ್ಲಿ ಅದು ನಮ್ಮನ್ನು ಚಟ್ಟಕ್ಕೆ ಕಟ್ಟಿ ಹೋಯಿತು. ಬಹಳ ಅದ್ಭುತವಾದಂಥ ಗೆರೆಗಳು. ಇದು ಹೇಳಿದಲ್ಲಿ ಇದ್ದದ್ದೇ ಸಂಗತಿಗಳನ್ನು ಹೇಳುವ ಬಗೆಗಳು ಬಹಳ ಚೆನ್ನಾಗಿರುತ್ತದೆ, ಬಹಳ ಸುಂದರವಾಗಿರುತ್ತೆ. ವಶಾಹ ಮೋಕ್ಷವತಾಂ ಪಾಶಃ, ಯಾರು ಹೊರಗೆ ನಿಂತಿದ್ದಾನೆ ಅವನಿಗೆ ಕಟ್ಟುಗಳೇ ಏನು ಮಾಡುವುದಿಲ್ಲ. ಹಗ್ಗ ಅವನಿಗೆ ಸುತ್ತಿಕೊಂಡದ್ದಲ್ಲೇ ಉಂಟು, ಇವ ಜಾರಿಕೊಂಡು ಕೂತಿದ್ದಾನೆ. ಹನುಮಂತನನ್ನು ಕಟ್ಟಿ ಹಾಕಿದ್ದು. ಬ್ರಹ್ಮಾಸ್ತ್ರ ಸಡಿಲಾಯಿತು, ಅವು ಗೊತ್ತಿಲ್ಲ ಅವುಗಳಿಗೆ, ರಾಕ್ಷಸರಿಗೆ. ಇಂದ್ರಜಿತ್ತು ಕೊಟ್ಟ ಬ್ರಹ್ಮಾಸ್ತ್ರ ಹನುಮಂತ ಬೇಕೆಂದಲೇ ಸಿಕ್ಕಿ ಹಾಕೊಂಡಾಗಿ ಕೂತ. ಅವನಿಗೇನು ಬ್ರಹ್ಮದೇವರಿಯನ್ನು ಮಾಡುವುದಿಲ್ಲ, ಆದರೆ ಇರಲಿ ಅಂತ ಮಣ್ಣನೆ ಕೊಟ್ಟ. ಆದರೆ ಗಮ್ಮತ್ತಾಯಿತು ಕೇಳಿದರೆ, ರಕ್ಕಸರೆಲ್ಲ ಈ ಮಂಗ ಸುಮ್ಮನೆ ಕೂತಿದೆ ಹೇಳಿ ಬೇರೆ ಹಗ್ಗಗಳಂತಂದು ಕಟ್ಟಿಯಾಗಿದ್ರು. ಅದು ಬ್ರಹ್ಮಾಸ್ತ್ರಕ್ಕೆ ಮರ್ಯಾದೆ ಹೋಗ್ತದೆ. ಆಗ ಅದು ಹೋಗಿಬಿಟ್ಟಿತು. ಇಂದ್ರಜಿತ್ತು ಬಾಯಿ ಮುಚ್ಚಿಕೊಂಡಿದ್ದಾನೆ. ಒಂದು ಸರ್ತಿ ಬ್ರಹ್ಮಾಸ್ತ್ರ ಬಿಟ್ಟರೆ ಇನ್ನೊಮ್ಮೆ ಬಿಡುವಾಗಿಲ್ಲ, ಆ ಕೆಲಸ ಆಗುವುದಿಲ್ಲ, ಕ್ರಮ ಗೊತ್ತು. ಈಗ ಬ್ರಹ್ಮಾಸ್ತ್ರ ಹೋಗಿ ಆಗಿದೆ, ಅಸ್ತ್ರಕ್ಕೆ ಮರ್ಯಾದೆ ಇಲ್ಲ, ಇವುಗಳು ಹಗ್ಗ ಕಟ್ಟಿದ್ದಾವೆ. ಈಗ ಹನುಮಂತ ಎಷ್ಟೊತ್ತಿಗೂ ಆರ್ಬೋದು. ಇವುಗಳಿಗೆ ಪೆದ್ದುಗಳು, ಈ ರಕ್ಕಸರು ಉಳಿದವುಗಳು ಕಟ್ಟಿಯಾಗಿ ಸುಮ್ಮನೆ ಕೂತಿದ್ದಾನೆ, ಏನಾಗುತ್ತೋ ಅಂತ ಸುಮ್ಮನೆ ಕೂತದ್ದು ನೋಡಿ ಅವನಿಗೆ ಆಶ್ಚರ್ಯ. ಎಲ್ಲ ಸುಮ್ಮನೆ ಕೂತಿದೆ, ಅಲ್ಲ ಅದಕ್ಕೂ ಗೊತ್ತಿಲ್ಲ ಕಾಣ್ತದೆ ಅಸ್ತ್ರ ಹೋದದ್ದೊಂದು ಯೋಚನೆ. ಏನು ಗೊತ್ತು ತಲೆ ಹರಟಿಗೆ. ಇವ ಏನು ಮಾಡಿದ ಗೊತ್ತನ್ನೇ, ಗಮ್ಮತ್ತಾಗಿದ್ದಾನೆ. ಎಲ್ಲ ಹಗ್ಗ ಕಟ್ಟಿ ಕರ್ಕೊಂಡೋಗಿ ಮಾತೆಲ್ಲ ಮುಗಿಸಿ ಬೆಂಕಿಟ್ಟ ಬಳಿಕ ಆ ಹಗ್ಗಗಳ ಎಡೆಯಲ್ಲಿ ಪಡಕ್ಕ ಅಂತ ತುಂಡಾಕೊಂಡು ಹಾರಿಬಿಟ್ಟಿದ್ದಾನೆ. ಪಾಶಗಳನ್ನೆಲ್ಲ ಮುರಿದುಕೊಂಡಿದ್ದಾನೆ, ಹಗ್ಗಗಳಲ್ಲೇ ಇತ್ತು. ಬಹಳ ಸುಂದರವಾಗಿ ಅವನಿಗೆ ಅದನ್ನು ಕಳೀಲಿಕ್ಕೆ ಬರುತ್ತೆ. ಯಾಕೆಂದರೆ ಕಟ್ಟುವಾಗ ಗಟ್ಟಿ ಮಾಡಿಕೊಂಡಿದ್ದಾನೆ ಮೈಯನ್ನು.
ಬೇಕಾದಷ್ಟು ಸುತ್ತಿದ್ದಾರೆ. ಬಾಲಕ್ಕೂ ಹಾಗೆ ಬೆಂಕಿ ಕೊಡುವಾಗ ಉದ್ದ ಮಾಡಿಕೊಂಡಿದ್ದಾನೆ, ಬೇಕಾದಷ್ಟು ಸುತ್ತಿದ್ದಾರೆ. ಈಗ ಸಣ್ಣದಾಗಿ ಬಿಟ್ಟಿದ್ದಾನೆ. ಒಳಗೆ ಬಂದಾಗ ಈಗ ಭೂತ್ವ ಬಿಳಾಳ ಸಮಿತ ಅಂತೇಳಿ ಬೆಕ್ಕಿನಷ್ಟು ಗಾತ್ರದಲ್ಲಿ ಮಂಗ ಬಂದಿಲ್ವ ಕೋತಿ, ಅದೇ ರೀತಿಯಾಗಿ ಮತ್ತೆ ಪಡಕ್ಕೆ ಸಣ್ಣದಾಗಿದ್ದಾನೆ. ಸಣ್ಣದಾಗದ ಹಗ್ಗದ ಕಥೆ ಏನಾಗ್ತದೆ, ಎಲ್ಲ ಸಡಿಲಾಗಿ ಜಾರಿ ಹೋಗ್ತದೆ, ಮತ್ತೆ ಬೆಳೆದು ಹಾರಿದ್ದಾನೆ ಅಲ್ಲಿಂದ. ಇವರೆಲ್ಲ ತೋರಿಸಿದ ಬಳಿಕ ಹಾಗೆ ಯಾರು ಬಿಡುಗಡೆಯ ದಾರಿಯಲ್ಲಿ ನಿಂತಿದ್ದಾರೆ ಅವರಿಗೆ ಹಗ್ಗಗಳೆಲ್ಲ ಸಡಿಲಾಗಿ ಕೆಳಗೆ ಹಾರಿ ಹೋಗ್ತದೆ. ತಾಸಾಂ ರೂಪಂ ಪ್ರದರ್ಶಕಂ. ಅಯ್ಯೋ, ಹಗ್ಗಗಳ ಕತೆ ಕೇಳಿದರೆ ಭಾರಿ ಚಂದಂತೆ. ಪಾಶೆಗಳೆಲ್ಲ ತಮ್ಮನ್ನು ಬಹಳ ವಯ್ಯಾರದಿಂದ, ಅಂದರೆ ನಮಗೆ ಹಗ್ಗ ಹಾಕಿದ್ದೇ ಗೊತ್ತಾಗೋದಿಲ್ಲ, ನಾವೇ ಹಗ್ಗದೊಳಗೆ ಸೇರಿಕೊಳ್ಳುವಾಗಿರ್ತದೆ. ನೋಡಿ ಗಮ್ಮತ್ತು, ಬಲೆಯ ವೈಭವವನ್ನು ಕಂಡೆ ಮನುಷ್ಯ ಇದು ತನಗಿರಲಿ ಅಂತ ಹೋಗಿ ಮಲಗಿಕೊಳ್ಳುತ್ತಾನೆ, ಮತ್ತೆ ಹೊರಗೆ ಬರುವುದಿಲ್ಲ. ಬಲೆಯ ಚಂದ ನೋಡಿ ಮೀನುಗಳು ಓಡಿ ಬಂದರೆ ಹೇಗಿರ್ತದೆ. ಬಲೆಯ ಮೇಲಕ್ಕೆ ಒಂದು ರೀತಿಯ ಫೇಮ್ ಹಾಕಿ ಯಾವುದೋ ಒಂದು ಫ್ಲೇಯರ್ ಹಾಕಿದ್ರೆ ಅದನ್ನು ನಕ್ಲಿಕ್ಕೆ ತಿನ್ನಲಿಕ್ಕೆ ಅದು ಓಡಿ ಬಂದವುಗಳು ಅಲ್ಲಿ ಸಿಗುವುದಿಲ್ವ. ಕೆಲವು ಹೂಗಳಲ್ಲಿ ಬಹಳ ವಿಚಿತ್ರವಾದ ಅಂಟು ರಸ ಇರ್ತದೆ. ಹಕ್ಕಿಗಳು ಹೂವಿನ ಬಣ್ಣ ನೋಡಿ ಪರಿಮಳ ಕೇಳಿ ಓಡಿ ಬಂದು ಕೂತ್ಕೊಳ್ಳುತ್ತವೆ, ಏನೋ ಕುಡಿಲಿಕ್ಕೆ ತಿನ್ನಲಿಕ್ಕೆ ಉಂಟು ಅಂತ ರಸ ನೆಗ್ತಾವೆ. ಆದರೆ ಮಾತ್ರ ಹೊರಗೋಗುವುದಿಲ್ಲ. ಯಾಕೆ? ಕಾಲಿಗೆ ಅಂಟಿಕೊಂಡಿದೆ ಅದರ ದ್ರವ, ಹಾರಲಿಕ್ಕೆ ಬರುವುದಿಲ್ಲ. ಮತ್ತಷ್ಟು ಬಡ್ಕೊಂಡಾಗೆ ಆ ತಮ್ಮ ರೆಕ್ಕೆಗಳಿಗೂ ಅಂಟಿಬಿಡ್ತದೆ. ಕೊನೆಗೆ ಆ ಹೂವು ಅಲ್ಲಿಗೆ ಮುದುರಿಕೊಳ್ತದೆ. ಮುದುರಿಕೊಂಡು ಈ ಪ್ರಾಣಿಯನ್ನು ನುಂಗಿ ಹಾಕಿರ್ತದೆ. ಆ ರಸದಲ್ಲಿ ಆ ಪ್ರಾಣಿಗಳ ದೇಹ ಕರಗಿ ಹೋಗ್ತದೆ. ಹೀಗೆ ಕರಗಿ ಹೋಗಿ ಮತ್ತು ಯಾವ ಕಾಲದಲ್ಲಿಯೂ ಅದರ ಸ್ಕೆಲೆಟನ್ನು ಕಾಣುವುದಿಲ್ಲ. ಆ ಹಕ್ಕಿಗಳದ್ದು ಒಳಗೋಗಿದ್ದರೆ ಕ್ರಿಮಿಕೀಟಗಳದ್ದು ಪ್ರಾಣಿಗಳದ್ದು ಅದರಲ್ಲಿ ಲೀನ್ ಆಗಿರ್ತದೆ. ಆಗ ಏನು ಹೇಳ್ತಾರೆ, ಇದು ಮಾಂಸಾಹಾರಿ ಪುಷ್ಪ, ಬಳ್ಳಿ, ಮರ ಅಂತ ಹೇಳ್ತಾರೆ. ಮನುಷ್ಯನನ್ನಾಗಿ ಮಾಡ್ತದೆ. ಕೆಲವು ಮರಗಳಿಗೆ ಹೋಗಿ ನಾವು ಹೀಗೆ ಆರಾಮ ಸೆಕೆ ಆಗ್ತಲ್ಲ, ನೆರಳು ಬಂತು ಅಂತೇಳಿ ಅಪ್ಪಿಕೊಂಡು ಹೊರಗಿಕೊಂಡು ಕೂತು ಬಿಟ್ಟರೆ ಅದರ ಬಿಳಲುಗಳು ನಮ್ಮನ್ನು ಸುತ್ತಿ ಆಗ್ತದೆ. ನಮಗೆ ಗಮ್ಮತ್, ನಾವೇ ಬೇಕಾದ್ರೆ ಎರಡು ಬಿಳಲನ್ನು ನಾವೇ ಬೇಕಾದರೆ ಗಮ್ಮತ್ ಮಾಡಿ ಹಾಕಿಕೊಳ್ತೇವೆ. ಆದರೆ ಏನಾಗ್ತದೆ, ಅದು ತನ್ನಷ್ಟಿಗೆ ಗಟ್ಟಿ ಆಗ್ತದೆ. ಗಟ್ಟಿಯಾಗಿ ಮರದಲ್ಲಿ ನಾವು ಅಂಟಿ ಹೋಗ್ತೇವೆ. ಅಂಟಿ ಹೋದ ನಂತರ ಮರ ನಮ್ಮನ್ನು ಕುಡಿದು ಬಿಡ್ತದೆ, ಬಹಳ ಸಕ್ ಮಾಡ್ತದೆ ಎಲ್ಲ ಕಡೆಯಿಂದ, ಆಕ್ಟೋಬಸ್ಸಿನಾಗಿ. ಕೊನೆಗೆ ತೆಗಿಲಿಕ್ಕೆ ಬರುವುದಿಲ್ಲ, ಮನುಷ್ಯ ಹೇಳಲಿಕ್ಕೆ ಆಗೋದಿಲ್ಲ. ಮನುಷ್ಯ ಅವನ ಎಲುಬು ಸಮೇತ ಎಲ್ಲವೂ ಸಹ ಸರ್ವವೂ ಸಹ ನಾಶ ಆಗ್ತದೆ, ಅದರ್ಶನ ಆಗ್ತದೆ, ಇಲ್ಲ ಆಗ್ತದೆ, ಮರವೇ ಆಗ್ತದೆ. ನಾವು ಮರವೇ ಮತ್ತೆಂತ. ಸರಿ ನೋಡ್ಲಿಕ್ಕೆ ಹೋದ್ರೆ 5 ಬೆರಳುಗಳು ಕಾಲಿನ ಕೈದೆಲ್ಲ ಬೇರಿನ ಹಾಗೆ ಕಾಣುವುದಿಲ್ಲ. ಮುಖ್ಯವಾಗಿ ಸರ್ತ ನಿಂತರೆ ನಾವು ಮರಗಟ್ಟಿದ ಹಾಗೆ ಮರವೇ. ಕೂದಲುಗಳು ಎಲ್ಲ ನೋಡಿಕೊಂಡಾಗೆ ನೋಡಿ, ಎಲೆಯಲ್ಲಿರತಕ್ಕ ಗೆರೆಗಳು ಕೈಯಲ್ಲಿ ಗೆರೆಗಳುಂಟು. ನಮ್ಮ ಕೈಯನ್ನು ಎಲೆಯನ್ನು ಹತ್ತಿರ ಮಾಡಿದರೆ ಆ ಅಡ್ಡಡ್ಡ ಗೆರೆಗಳು, ಉದ್ದ ಗೆರೆಗಳು, ನರಂಬುಗಳು ಎಲ್ಲ ಕಾಣುತ್ತವೆ. ಹಾಗಾಗಿ ಒಂದೇ ನಮ್ಮನ್ನು ವಿಕಾಸದ ಚಿಂತನೆಯನ್ನು ಅಳಿಸಿಕೊಂಡಾಗ ಈ ದೇಹದ ಸ್ಟ್ರಕ್ಚರ್ಗಳು. ಇದೇ ಅಂಜೂರದಲ್ಲಿಯೂ ಕತೆ ಹೇಳ್ತಾರೆ. ಅಂಜೂರ ಹಾಗೆ ಹೂವಾಗಿದ್ದಾಗ ಅರಳಿಕೊಂಡಾಗ ಕ್ರಿಮಿಕೀಟಗಳು ಒಳಗೋಗಿ ಸತ್ತೋಗ್ತವೆ ಕ್ರಿಮಿಕೀಟಗಳು. ಆದ್ದರಿಂದ ಅದು ನಾನ್ ವೆಜ್ ಅಂತ, ಶುದ್ಧ ಅಲ್ಲ, ಅದು ಸಸ್ಯ ಆಹಾರ ಅಂತ. ಅದರಲ್ಲಿ ಪ್ರಾಣಿಗಳು, ಆದರೆ ಪ್ರಾಣಿಗಳೇ ಇಲ್ಲ ಅಲ್ಲಿ. ಜೀವ ಅಂತೂ ಇರುವುದಿಲ್ಲ, ದೇಹ ಅಂತೂ ಬೇರೆ ಆಗಿರುತ್ತದೆ. ಪಂಚಭೂತಗಳಲ್ಲಿ ಲೀನ ಆಗುವುದರಿಂದ ವ್ಯತ್ಯಾಸವೇ ಕಾಣುವುದಿಲ್ಲ ಅಂತ. ಹೀಗೆ ವಿಚಿತ್ರವಾಗಿರತಕ್ಕ ವ್ಯವಸ್ಥೆ. ಅದರಿಂದ ಈ ಪಾಶಗಳು, ಪ್ರದರ್ಶಕಗಳು ಚೆನ್ನಾಗಿ ತಮ್ಮನ್ನು ಬಹಳ ಸುಂದರವಾಗಿ ತೋರಿಸಿಕೊಂಡು ಹಗ್ಗ ಹಾಕಿದ್ದೇ ಗೊತ್ತಾಗೋದಿಲ್ಲ, ಹಗ್ಗವೇ ಅನಿಸಿಕೊಳ್ಳುವುದಿಲ್ಲ. ನಾವೇ ಅದನ್ನು ಜೋಕಾಲಿ ಅಂತ ಜಿಗ್ತಾ ಇರ್ತೇವೆ, ಆದರೆ ಅದು ನಮ್ಮನ್ನೇ ಸುತ್ತಾಕಿರ್ತದೆ, ಹೊರಗೆ ಬಾರದಂತೆ ಮಾಡ್ತದೆ. ಎಲ್ಲ ಕಥೆಗಳು ಹಾಗೆ. ಎಷ್ಟು ದೊಡ್ಡ ಹೊಂಡದಲ್ಲಿ ಬಿದ್ದ ಕಾಡಾನೆಯೂ ಸಹ ಹೆಣ್ಣಾನೆ ಹೀಗೆ ಸೊಂಡಿಲಲ್ಲಿ ಮೈ ತಿಕ್ಕಿದ್ದಾಗೆ ಮೆಲ್ಲಕ್ಕೆ ಎದ್ದು ಬಂದು ಅದರ ಹತ್ತಿರ ನಿಂತು ಕಾಲಿಗೆ ಸಂಕೋಲೆ ಹಾಕಿಕೊಳ್ಳುವಾಗಲೂ ಆರಾಮಾಗಿ ನಗುತ್ತಾ ಇರ್ತದೆ. ಮತ್ತೆ ಗೊತ್ತದೆ, ಓ ನಾನು ಹೊಂಡಕ್ಕೆ ಬಿದ್ದದ್ದು ಇದೇ ಕತೆ ಅಂತ. ಇನ್ನು ಪರ್ಮನೆಂಟ್ ನನ್ನ ಮೋರೆಯಲ್ಲಿ ಮಂದಹಾಸ ಇಲ್ಲ, ಹಾಸ ಮಂದಾಗಿದೆ ಅಂತ ಗೊತ್ತಾಯ್ತದೆ. ಮುಗಿದೋಯ್ತು, ಅದರದ್ದು ಅವಸ್ಥೆ ಮುಗಿದೋಯ್ತು. ಇವತ್ತಿನವರೆಗೆ ಕಾಡಿನ ರಾಜ ಕಾಡಾನೆ ಒಂಟಿ ಸಲಗ ಮೆರಿತಾ ಇತ್ತು. ಇವತ್ತದನ್ನು ದಿಮ್ಮಿ ಉರುಳಿಸ್ಲಿಕ್ಕೆ ಮತ್ತೇನೋ ಕೆಲಸ ಮಾಡಿಸ್ಲಿಕ್ಕೆ ಅರ್ಧ ಊಟ ಅಲ್ಲ, ಕಾಲು ಊಟ ಅಲ್ಲ, 100ನೇ ಒಂದು ಅಂಶ ಊಟ ಕೊಡೋದಷ್ಟೇ. ಅದಕ್ಕೆ ಕಾಡಿನಲ್ಲಿ ಏನು ತಿಂತಾ ಇತ್ತು ಆ ಆನೆಗೆ ಇವರು ಸಾಕಿದಾಗ ಕೊಡುವಂಥದ್ದು ಔತಣ ಕೇವಲ 100ನೇ ಒಂದು ಅಂಶ ಮಾತ್ರ. ಬೇಕಾದಾಗಿ ತಿನ್ನುವ ಸವಲತ್ತಿಲ್ಲ. ದುಡಿತ ಮಾತ್ರ ಕಂಡಾಬಟ್ಟೆ ದೈಹಿಕವಾಗಿ. ಮನುಷ್ಯ ಹೀಗೆ ಈ ಲೋಕದಲ್ಲಿ ಬಂದ ಬಳಿಕ ಬಯಕೆಗಳ ಬೆನ್ನ ಹಿಂದೆ ನಿಂತು 29-30 ದಿನವೂ ದುಡಿತಾನೆ.
ಸಂಬಳ ಬಂದಾಗ ಖುಷಿ ಪಡ್ತಾನೆ, ಆರಾಮ ನಿದ್ದೆ ಅಂತ ಹೇಳ್ತಾನೆ. ಅದು ಬರುವುದಿಲ್ಲ ಮಾತ್ರೆಯಲ್ಲಿ, ಅದಕ್ಕೂ ಸಂಬಳದಲ್ಲೇ ಕಟ್ ನಿದ್ದೆ ಮಾತ್ರೆಗೆ. ಮತ್ತೆ ಪುನಃ ದುಡಿತಾನೆ ನಾಳೆ. ಅಲ್ಲ, ರಿಟೈರ್ಡ್ ಆದ ನಂತರ ಮತ್ತೂ ಇನ್ನೊಂದು ಕಡೆಯಲ್ಲಿ ಹೋಗಿ ಸೇರ್ತಾನೆ. ಪಂಚಕಜ್ಜಾಯ ತೊಟ್ಟೆ ಕಟ್ಟಲಿಕ್ಕ, ಅದು ಯಾವುದಕ್ಕಾದ್ರೂ ಶೀಲು ಹೊಡಿಲಿಕ್ಕ, ಇನ್ನು ತೆಂಗಿನಕಾಯಿ ಹೊಡಿಲಿಕ್ಕೆ ಇಲ್ಲ. ಅಲ್ಲಿ ಒಂದಿಷ್ಟು 4-5 ಬಾಯೊಳ ಹಾಕೊಳ್ತಾನೆ. ಅಲ್ಲಿಯೂ ಪ್ರಾರಬ್ಧ ಮುಂದುವರಿಸ್ತಾನವ, ಮುಗಿಯುವುದಿಲ್ಲ ಅವನ ಕತೆ. ಹೀಗಾಗಿ ಬಹಳ ಚಂದವಾಗಿ ತಾಸಾಂ ರೂಪಂ ಪ್ರದರ್ಶಕಂ ದುರ್ಗ್ರಹಂ ಪಶ್ಯಮಾನೋಪಿ, ಕಂಡರೂ ಅದನ್ನು ಬಿಚ್ಚಲಿಕ್ಕೆ, ಬಿಡಿಸ್ಲಿಕ್ಕೆ, ಹಿಡಿಲಿಕ್ಕೆ, ಹೊಡಿಲಿಕ್ಕೆ ಆಗುವುದಿಲ್ಲ. ಮಾನ್ಯತೆ ಮೋಹಿತಸ್ತದ, ಅವನಿಗೆ ಅಂದಾಜು ಆಗಿದೆ, ಆದರೆ ಚಂದ ಇದೆ ಅಂತಲೇ ಅದರ ಮೋಹಕ್ಕೆ ಒಳಗಾಗಿ ಸಿಕ್ಕಾಕೊಳ್ತಾನೆ. ಇರಲಿ ಅಂತಾನೆ, ಎಲ್ಲರದ್ದು ಹಾಗೆ ಅಂತಾನೆ. ಯಾವತ್ತೂ ಹಾಗೆ ಮನುಷ್ಯ ಸಮೀಕರಣದಿಂದ ಸಾಯ್ತಾನೆ. ನಾನು ಮಾತ್ರ ಎಂದದ್ದು ಕರ್ಮ, ಆಚಿನ ಮನೆಯವರು ಸಾಯುವುದಿಲ್ವ? ಹೌದಪ್ಪ, ಸಾಯ್ತಾರೆ. ಅವರ ಮನೆಯಲ್ಲಿ ಟೊಳ್ಳಿಲ್ವ? ಉಂಟಪ್ಪ ಅಂತ ಉಂಟು. ಎಲ್ಲರ ಮನೆಯ ದೋಸೆಯು ತೂತೆ ಮತ್ತೆಂದದ್ದು. ಅದರೊಳಗೆ ಇವರು ಸೇರಿಕೊಳ್ಳುವುದು. ಹೊರಗೆ ಬಾರಲಾರದಷ್ಟು ದೊಡ್ಡ ಮಟ್ಟಿನ ದೋಸೆ ಮತ್ತೆಂದದ್ದು ಕತೆ. ಹೀಗಾಗಿ ಎಲ್ಲರೂ ಹೇಳಿಕೊಳ್ಳುವುದು, ಮಗದೊಬ್ಬರನ್ನು ಬೆರಳಲ್ಲಿ ತೋರಿಸಿ ತಮ್ಮದು ಶಾಮೀಲು, ತಮ್ಮದು ಮಾಮೂಲಿ ಅನ್ನುವ ನೆಲೆಯಲ್ಲಿ ಇರ್ತಾರೆ. ಇದೇ ದೊಡ್ಡ ಸಂಗತಿ ಅಂತ. ಇಂತಹ ಮೋಹ ಅಲ್ಲಿದೆ. ಏವಂ ಪಶ್ಯನ್ನ ತಮಾತ್ಮಾನಂ ಅನುಸ್ಯೂತಂ ಹಿ ಬಂಧುಷು, ತನ್ನನ್ನು ನೋಡಿಕೊಳ್ಳುತ್ತಾನೆ ಪ್ರತ್ಯೇಕವಾಗಿ ಅಂದಾಗ ಬೇರಕ್ಕೆ ಬೀಳುತ್ತಾನೆ. ಎಲ್ಲ ಲೋಕದ ಜನರಲ್ಲಿ ತಾನು ಸೇರಿಕೊಂಡಿರ್ತಾನೆ. ಅವರು ಎಳೆದಾಕಿಕೊಂಡಿರ್ತಾರೆ. ನನ್ನಾಗಿ ನೀನು, ನಿನ್ನಾಗಿ ನಾನು ಅಂತ ಎಲ್ಲರ ಕಡೆಯಲ್ಲಿ ಎಲ್ಲರನ್ನು ಪ್ರತಿಷ್ಠೆ ಮಾಡಿಕೊಳ್ಳುತ್ತಾರೆ. ಆದರೆ ಇವನು ಒಂದೊಮ್ಮೆ ಎಚ್ಚರಗೊಂಡು ಇವರಲ್ಲೆಲ್ಲ ತಾನು ಸೋತೋದದ್ದನ್ನು, ಸಿಕ್ಕಿಬಿದ್ದದ್ದನ್ನು, ಹೊರಗೆ ಬರಲಾರದೆ ಬಿಟ್ಟು ಹೋದದ್ದನ್ನೆಲ್ಲವನ್ನು ಗಮನಿಸಿಕೊಂಡರೆ ಅಯಥಾತ್ವೇನ ಜಾನಾತಿ, ಇದು ಸತ್ಯ ಅಲ್ಲ, ಇವರು ನನ್ನನ್ನು ಉದ್ಧಾರ ಮಾಡುವುದಲ್ಲ, ಇವರು ನನಗೊಂದು ಟೊಪ್ಪಿಯಾಗಿ ತಮ್ಮಂತೆ ಮಾಡಿ ಮತ್ತೆ ನಗ್ತಾರೆ. ಇದಕ್ಕೊಂದು ಚಂದದ ಉದಾಹರಣೆ ಕೊಡೋದಾದ್ರೆ, ಈ ತೃತೀಯ ಲಿಂಗಿಗಳದ್ದು, ಅವರು ತಮ್ಮ ಜನರನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಆದಷ್ಟು ಕೆಲವು ಉಪಾಯಗಳನ್ನು ಸಂಘ ಸಂಸ್ಥೆಗಳಲ್ಲಿ ನಡೆಸ್ತಾರೆ. ಅದರಂತೆ ಕುಡಿಯುವವರು ಹಾಗೆ ಆದಷ್ಟು ತಮಗೆ ಜನರು ಹೆಚ್ಚಾಗುವಂತೆ ಅವರು ಮೊದಲು ಧರ್ಮಕ್ಕೆ ಕುಡಿಸಿ ಮತ್ತೆ ಅವನನ್ನು ಧರ್ಮಕ್ಕೆ ಕುಡಿತನನ್ನಾಗಿಸ್ತಾರೆ. ಹೀಗೆ ಗ್ಯಾಮ್ಲರ್ಸ್ಗಳು, ಹೀಗೆ ಡ್ರಗಿಸ್ಟ್ಗಳು ಎಲ್ಲ ಇದೇ ರೀತಿಯಾಗಿ. ಅದೇ ಹೀಗೆ ಜ್ಞಾನಿಗಳು ಅಂತ ಹೇಳಲಿಕ್ಕೆ ಹೋಗಬೇಡಿ. ಓದಿಕೊಂಡವರು ಯಾರನ್ನು ಮತ್ತೊಬ್ಬರನ್ನು ಓದಿಸಿಕೊಳ್ಳಿಕ್ಕೋಸ್ಕರ ಕರೆಯುವುದಿಲ್ಲ, ಅಂಥವ್ರು ಕರೆದರೂ ಸಹ ಯಾರು ಬರುವುದಿಲ್ಲ. ಒಳ್ಳೆಯದರೆಡೆಗೆ ಯಾರು ಪಕ್ಕ ಸೇರುವುದೇ ಇಲ್ಲ. ಕೆಟ್ಟದರಲ್ಲೇ ಹೆಚ್ಚು ಕೇಳು. ನೋಡಿ, ಕುಣಿಲಿಕ್ಕಿದ್ರೆ ಎಲ್ಲರೂ ಬರ್ತಾರೆ. ಎಂತ ಕಲಿಯದಿದ್ರು ಕುಣಿವ ಮಾರ್ಯಾರೆ, ಮತ್ತೆಂದದ್ದು ಕುಣಿಲಿಕ್ಕುಂಟಂತೆ, ತಿನ್ಲಿಕ್ಕುಂಟಂತೆ, ಹೋಗುವ. ಅದನ್ನ ಕುಣಿತಕ್ಕೆ ಸೇರುವಷ್ಟು, ಕೂಗಿಗೆ ಸೇರುವಷ್ಟು ಜನ ಚಿಂತನೆಗೆ ಸೇರುವುದಿಲ್ಲ, ಪ್ರವಚನಕ್ಕೆ ಬರುವುದಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮದ ವೈಭವದ ಖರ್ಚಿನೆಡೆಯಲ್ಲಿ ಈ ಪ್ರವಚನದ ಕತೆ ಇಲ್ಲವೇ ಇಲ್ಲ, 0. ನಾವು ನೋಡ್ತೇವಲ್ಲ, ನೀವೇ ಇದ್ದೀರಿ ಸಾಕ್ಷಿಗಳು. ನೀವೆಲ್ಲ ಕೇಳಿದವರು, ಕೇಳುವವರು. ಆದರೆ ಯಾರಿಗಾದರೂ ಇದನ್ನು ಕೇಳಿ ಅಂತ ಕಳಿಸಿಕೊಡುವುದುಂಟ, ಹೇಳಿಬಿಡುವುದುಂಟ? ಇಂಥದ್ದೊಂದು ಚಾನೆಲ್ಗಳಾಗಲಿ, ಇಂಥದ್ದೊಂದು ಬಗೆಗಳಾಗಲಿ ಉಂಟು, ಹೇಳುವುದಿಲ್ಲ. ನಮಗೆ ಯಾಕೆ ಸುಮ್ಮನೆ, ಅವರು ಕೇಳಿದರೆ ಕೊಡುವ. ಅವರಿಗೆ ಗೊತ್ತಿಲ್ಲ. ಇತ್ತೀಚೆಗೆ ಮೊನ್ನೆ ನಾನು ಕೊಪ್ಪದವರು ಯಾರೋ ಬಂದಾಗ ಹೇಳಿದ್ರು, ನಮ್ಗೆ ಗೊತ್ತೇ ಇಲ್ಲ. ಹೌದಾ, ಇತ್ತ ಜ್ಞಾನ ಸಮೀಕ್ಷಾ ಅಂತ ಒಂದು ಹುಡುಕ್ತೇವೆ ಅಂತ ಹೇಳಿದ್ರು. ಗೊತ್ತಾಗೋದು ಹೇಗೆ ಗೊತ್ತಾಗ್ತದೆ? ಹೇಳಿದ್ರೆ ಯಾರಿಗೂ ಗೊತ್ತೇ ಆಗುವುದಿಲ್ಲ. ಎಷ್ಟೋ ದೇಶಗಳಲ್ಲಿ, ಎಷ್ಟೋ ದ್ವೀಪಗಳು, ಎಷ್ಟೋ ಹಳ್ಳಿಗಳು, ಎಷ್ಟೋ ದೇವಸ್ಥಾನಗಳು, ಎಷ್ಟೋ ವ್ಯವಸ್ಥೆಗಳು ಯಾರಿಗೂ ಗೊತ್ತಿರುವುದಿಲ್ಲ. ಹೇಳೋದು ಗೊತ್ತಾಗೋದು ಹೇಗೆ? ಇವತ್ತು ಮಾಧ್ಯಮ ಬಹಳಷ್ಟು ಬೆಳೆದಿದೆ. ಹಾಗಾಗಿ ನಾವು ಬೇಕಾದವರಿಗೆ, ನಮಗೆ ಗೊತ್ತಿದ್ದವರಿಗೆ ನಾವು ಕಳಿಸಿಕೊಡುವುದು, ಹೇಳಬೇಕಾಗಿಲ್ಲ, ಅವರಿಗೆ ತಿಳಿಸಿಕೊಡುವುದು. ಬೇಕಾದ್ರೆ ಅವರು ಮುಂದುವರಿಸ್ತಾರೆ, ಇಲ್ಲ ಅಂದ್ರೆ ಬಿಡ್ತಾರೆ. ನಾವು ಕಳಿಸಿಕೊಡುವ, ಹೇಳಿಬಿಡುವ ಒಂದು 10-20 ಜನರಲ್ಲಿ ಒಂದು 3-4 ಜನ ಆದರೂ ಮುಂದುವರಿಸಿದರೆ, ಅವರು ಅದೇ ರೀತಿಯಾಗಿ ಮುಂದುವರಿಸಿದರೆ, ವೇದವ್ಯಾಸರು ಕೊಟ್ಟ ಮಹಾಭಾರತ ಅರ್ಥ ಆಗುವುದಿಲ್ಲ ಅಂತ ಬಿಟ್ಟ ಮಾತುಗಳು ಬಹಳ ದೊಡ್ಡ ಮಟ್ಟಿನಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ಸಂಚಾರ ಆಗಲಿಕ್ಕೆ ಕಾರಣ ಆಗ್ತದೆ. ಆಗುವುದಿಲ್ಲ. ಎಲ್ಲ ದೇಶಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಭಾಷೆಯವರು ಇದ್ದೇ ಇರುತ್ತಾರೆ. ಆದ್ದರಿಂದ ಅವರ ಜನ ಒಬ್ಬ ಇಬ್ಬ ಕನ್ನಡ ಓದುವವನಿದ್ರೆ ಅದನ್ನು ಹೇಳ್ತಾನೆ, ಕೇಳಿಸ್ತಾನೆ, ತಿಳಿಸಿಕೊಡ್ತಾನೆ, ಟ್ರಾನ್ಸ್ಲೇಟ್ ಮಾಡ್ತಾನೆ. ಅಂಥವರಿದ್ದಾರೆ. ನನ್ನ ಜನವೇ ಎಷ್ಟೋ ಪುಣೆಯಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಅವರಿಗೆ ಕನ್ನಡ ಅಕ್ಷರ ಓದಲಿಕ್ಕೆ ಬರುವುದಿಲ್ಲ. ಆದರೆ ಅವರಿಗೆ ಕನ್ನಡ ಭಾಷೆ ಬರ್ತದೆ, ಕಿವಿಗೆ ಕೇಳಿದ್ರೆ ಗೊತ್ತಾಗ್ತದೆ, ಬಾಯಲ್ಲಿ ಹೇಳಲಿಕ್ಕೆ ಬರ್ತದೆ. ಆದರೆ ಇನ್ನೊಬ್ಬರ ಹತ್ರ ಓದಿ ಹೇಳಿಸಿ, ಕೆಲವೊಮ್ಮೆ ಚಿಂತನೆ ಮಾಡಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಮರಾಠಿಯಲ್ಲಿ, ಹಿಂದಿಯಲ್ಲಿ, ಇಂಗ್ಲೀಷ್ನಲ್ಲಿ ಎಲ್ಲ ಹೇಳಿಕೊಡ್ತಾರೆ, ತಿಳಿಸಿಕೊಡ್ತಾರೆ. ಇದು ಮಹಾಭಾರತ. ಹಾಗಾಗಿ ಒಳ್ಳೆಯದನ್ನು ಜನ ಹಂಚುವುದಿಲ್ಲ, ಒಳ್ಳೆಯದಕ್ಕೆ ಜನ ಬರುವುದಿಲ್ಲ. ಅದೇ ಕೆಟ್ಟದ್ದನ್ನು ಫಾರ್ವರ್ಡ್ ಮಾಡ್ತಾನೇ ಇರ್ತಾರೆ. ಎಷ್ಟೋ ಜನ ಎಷ್ಟೋ ಸರ್ತಿ ನೋಡಿಕೊಂಡ್ರು ಮತ್ತೆ ನೋಡ್ತಾರೆ, ಮತ್ತೆ ತೋರಿಸ್ತಾರೆ,
ಮುಂದುವರಿತದೆ. ಹೀಗಾಗಿ ಬಹಳ ಸುಂದರವಾಗಿ ಉಲ್ಲೇಖ ಮಾಡಿದ, ನಾನು ಬಂಧುಗಳ ಜೊತೆಯಲ್ಲಿ ಸೋರಿ ಹೋಗಿದ್ದೆ, ಅವರು ನನ್ನನ್ನು ಬಹಳ ಮೆರೈಸಿದ್ರು, ಮತ್ತೆ ನೋಡುವಾಗ ನನ್ನನ್ನು ಕೊನೆಗೆ ಮೆರವಣಿಗೆ ಮಾಡಿ ಹೊಂಡಕ್ಕೆ ಹಾಕುವುದೇ. ಈ ಕುರಿ ಮಂದೆ ಕಾಯುವವ ಅದಕ್ಕೆ ಕೊನೆಗೊಂದು ದಿನ ಪೈಂಟ್ ಹಾಕ್ತಾನೆ, ಬಣ್ಣ ಹುಡಿ ಹಾಕ್ತಾನೆ, ಓಕುಳಿ ಆಗಿರುತ್ತದೆ. ಅದು ಕುರಿ ಎಣಿಸ್ತದೆ, ಓ ಇವತ್ತು ನನಗೆ ಮೆರವಣಿಗೆ, ಇವತ್ತು ನನಗೆ ಸನ್ಮಾನ, ಇವತ್ತು ನನಗೆ ಗೌಜಿ ಅಂತ. ಕತೆ ಎಂತದ್ದು, ಅದರದ್ದು ಕಡೆ ಆ ಕಲರ್ ಹಾಕಿದ್ದನ್ನು ಅವರು ಕಡಿತಾರೆ ಆವತ್ತು. ಅದಕ್ಕೆ ಯಾರಿಗೆ ಗೊತ್ತು, ಅವರು ಕಲರ್ ಹಾಕುವುದು ಕಡಿಲಿಕ್ಕೆ ಗುರುತಿಸುವ ನಮೂನೆ. ಇಲ್ಲ ಅವುಗಳಿಗೆ ಹೆಸರು ಉಂಟ, ಕರೆದ್ರೆ ಓ ಹೇಳಿ ಎದುರು ಬರ್ತಾವ, ಇಲ್ಲ ಯಾವುದು ಬೆಳೆದಿದೆ, ಯಾವುದು ಕಡಿಲಿಕ್ಕೆ, ಯಾವುದು ನೋಡ್ಲಿಕ್ಕೆ, ಯಾವುದು ಮಾರಾಟಕ್ಕೆ ಅಂತ ಅವ್ರ ಮಂದೆಯಲ್ಲಿ ಅದನ್ನು ಮಾತ್ರ ತೆಗಿತಾನೆ. ಪ್ರತಿನಿತ್ಯವನಿ ಮಾರ್ಕ್ ಮಾಡ್ಲಿಕ್ಕೆ ಉಂಟು, 10ಕ್ಕೆ 20ಕ್ಕೆ 50ಕ್ಕೆಲ್ಲ. ಅದೇ ರೀತಿಯಾಗಿ ಬಂಧುಗಳ ವರ್ಗದಲ್ಲಿ ಇವನಿಗೆ ಸನ್ಮಾನೆಯನ್ನು ಗೌಜಿಯನ್ನು ಬರಲಿಲ್ವೋ, ಬಂದಿದ್ದೀರಿ ಬಾಯಾರಿ ಕುಡೀರಿ, ಮತ್ತೊಂದು ಇನ್ನೊಂದು, ಮತ್ತೆ ನೋಡಿದ್ರೇನು ಅವರ ಕೂಟದಲ್ಲಿ ಇವನನ್ನು ಸೇರಿಸಿಕೊಳ್ಳತಕ್ಕ ಕತೆ. ಒಂದು ಮಾಡುವ ಅಳಿಯನಿಗೆ ಗೌಜಿ ಏನು, ಮಾವನ ಕಾಲಿಡಿಯುವ ಕಥೆಯೇನು, ಅತ್ತೆಯ ಭಾರಿ ಪ್ರೀತಿಯ ಮಾತುಗಳೇನು, ಎಲ್ಲ ಹೊಂಡಕ್ಕೆ ಒಟ್ಟು ದೂಡುವ ಒಂದು ಪ್ಲಾನ್. ಇದನ್ನೇ ಹೇಳಿದ, ಯಾರಿದನ್ನು ಇದು ಸರಿ ಇಲ್ಲ, ಇದು ಸುಳ್ಳು, ಇದು ತಪ್ಪು, ಇದು ಹೀಗಲ್ಲ, ಇದು ಹಾಗೆ ಎಂದು ಯಾರು ತಿಳ್ಕೊಳ್ಳುತ್ತಾನೆ, ಆಗ ತನ್ನನ್ನು ಬೇರೆ ಮಾಡಿಸ್ಲಿಕ್ಕೆ ಇಷ್ಟಪಡ್ತಾನೆ. ಆಗ ಅವನು ಹೊರಗೆ ಹೋಗ್ತಾನೆ, ಇಲ್ಲಿಂದ ಹೊರಗೆ ಬರ್ತಾನೆ. ಸಂಸಾರ ಅಂದ್ರೆ ಇಷ್ಟೇ, ಎಲ್ಲ ಕಡೆ ಹೀಗೆ ಭೇದರೂಪೇಣ ಸಂಸ್ಥಿತಂ. ಇದು ಪ್ರತ್ಯೇಕವಾಗಿದೆ ಎಂದು ಅರ್ಥ ಮಾಡಿಕೊಂಡಾಗ ಅವನಿಗೆ ಪ್ರತ್ಯೇಕ ಆಗಿರಲಿಕ್ಕೆ ಕಾರಣ ಆಗ್ತದೆ. ಹೆಚ್ಚಿನವರೆಲ್ಲ ಮಾತಾಡೋದು ಈಗ ಇವನದ್ದೊಂದು ಪ್ರತ್ಯೇಕ ಮಾರೆಯ, ಒಟ್ಟಿ ಇರುವಾಗ ಒಟ್ಟಿ ಇರಬೇಕು ಅಂತ. ಆದ್ರೆ ಕೃಷ್ಣ ಒಂದು ಮಾತು ಹೇಳಿದ, ಏನು, ಸಕ್ತ ಕರ್ಮಣ್ಯ ವಿದ್ವಾಂಸ ಯಥಾ ಕುರ್ವಂತಿ ಭಾರತ ಕುರಿಯಾದ ವಿದ್ವಾನ್ ತಥಾ ಸಕ್ತ ಚಿಕಿತ್ಸು ಲೋಕಸಂಗ. ಇರುವುದು ಇರು ಮಾರಾಯ, ಆದರೆ ಇರದಂತೆ ಇರು ಅಂತಾನೆ. ಅವರ ಹಾಗೆ ಇರು, ಆದರೆ ಅವರಲ್ಲ ನೀನು ಅಂತ ತಿಳ್ಕೊ ಅಂತ. ನೋಡಿ, ಓಡ್ಲಿಕ್ಕೆ ಬರುವುದಿಲ್ಲ, ಮತ್ತೆಂತ ಮಾಡ್ಲಿಕ್ಕೆ ಆಗ್ತದೆ. ಇಷ್ಟೇ ಅಂದ ಉಪಾಯ, ಯಾರಿಗೂ ಗೊತ್ತಾಗಬಾರ್ದು. ನೀನು ಅದವರಾಗಿಟ್ಟುಕೋ, 10ರಲ್ಲಿ 11 ಅಂತ ಇರಲಿ, ನೀನು ಬೆಪ್ಪರಸ ಅಂತಲೇ ಮಾಡು, ಆದರೆ ಯಾವತ್ತೂ ಅದರೊಟ್ಟಿಗೆ ಸೇರಬೇಡ. ಬಹಳ ಸುಂದರವಾಗಿ. ಅಥವಾ ಮನಸತ್ತಂಗಂ ಪಶ್ಯೇತ್ ಭೂತಾದಿಕಂ ಯಥಾ. ಇವರನ್ನೆಲ್ಲ ಒಂದೊಮ್ಮೆ ನೋಡಬೇಕು ಅಂತಾದ್ರೆ ನಿನಗೆ ಅವರಲ್ಲಿ ಸಂಘ ಉಂಟು ಅಂತಾಗಿದ್ರೆ ಅವರನ್ನೆಲ್ಲ ಒಂದು ಭೂತಗಳನ್ನು ತಿಳ್ಕೊ. ಭೂತಗಳಂದರೆ ಎಲ್ಲ ಜನರ ಹಾಗೆ ಅಂತ. ನೀನು ಯಾರಲ್ಲಿಯೂ ಯಾವುದರಲ್ಲಿಯೂ ನಿನ್ನದು ನಿನ್ನವ ನೀನು ಅಂತ ಹೇಳಿಕೊಂಡು ಸಂಬಂಧವನ್ನು ಎಣಿಸಬೇಡ, ಪರಕೀಯನಂತೆ ಇರು. ಇಡೀ ಪ್ರಪಂಚ ಹೇಗೆ ನಿನಗೆ ಸಂಬಂಧ ಇಲ್ಲದಾಗಿರುತ್ತದೋ ಅದರಂತೆ ಇವರು ಸಹ ಮಾಡಿ. ಬಂಧುಗಳು ಬಂಧು ಹೋದವರಂತೆ, ಎಲ್ಲರಂತೆ, ಸಾಮಾನ್ಯರಂತೆ. ಕ್ರಿಮಿಕೀಟಗಳಲ್ಲಿ, ಕ್ರೂರ ಪ್ರಾಣಿಗಳಲ್ಲಿ ಯಾವ ರೀತಿಯಲ್ಲಿ ಇವನ ಸಂಬಂಧ ಇರ್ತದೆ ಹಾಗೆ. ಮೈಯಲ್ಲಿ ಹಾಕೊಳ್ಳುವುದಿಲ್ಲ, ಹತ್ತಿರ ಹೋಗಿ ಏನು ಮಾಡುವುದಿಲ್ಲ, ಮೋಕೆ ಮಾಡುವುದಿಲ್ಲ, ಮನೆಗೆ ಬರಿಸಿಕೊಳ್ಳುವುದಿಲ್ಲ, ದೂರ 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 ದೂರ. ಅದೇ ವಿಷಜಂತುಗಳ, ಕ್ರಿಮಿಕೀಟಗಳ, ಕ್ರೂರ ಪ್ರಾಣಿಗಳ ಸಂಬಂಧ ಹೇಗೆ ಇವರಲ್ಲಿ ಇಲ್ಲವೋ ಹಾಗೆ ಎಲ್ಲರಲ್ಲಿ ಅದೇ ರೀತಿ ಅವರು ನನ್ನನ್ನು ಮತ್ತೆ ಈ ಸಂಸಾರದಲ್ಲಿ ಎಳೆದು ಹಾಕಿ ವಿಷವನ್ನು ಕುಡಿಸ್ತಾರೆ. ಕೀಟಬಾಧೆಯಲ್ಲಿ ನಾನು ನರಳಬೇಕಾಗ್ತದೆ, ಉಗ್ರ ಪ್ರಾಣಿಗಳಿಗೆ ನಾನು ಬಲಿಪಶು ಆಗ್ತೇನೆ ಅನ್ನುವ ಎಚ್ಚರ ನಿನಗೆ ಸಾವತ್ತ ಇರಲಿ. ಅಯ್ಯೋ ಪಾಪ ಅಲ್ವಾ, ಇರ್ಲಿ ಪಾಪ ಇರಲಿ ಅಷ್ಟೇ, ಮತ್ತೆ ಹತ್ತಿರ ಹೋಗಬೇಡ. ತತ್ರ ಉಪೇಕ್ಷಾ ಕುರ್ವೀತ ಜ್ಞಾತ್ವಾ ಕರ್ಮಫಲಂ ಜಗತ್. ಅಯ್ಯೋ ಪಾಪ ಅಂತ ಹೇಳಿಕೊಂಡು ಅವರನ್ನೇನು ಸಂಕಟಕ್ಕೆ ಅಲ್ಲಿ ಇರಲಿ, ನಾನೊಂದು ಮಾಪ, ಅದೆಲ್ಲ ಏನು ಅಲ್ಲದೆ ಯೂನಿಟ್ ಆಗದೆ ಅವರ ಮೇಲೆ ಉಪೇಕ್ಷೆ. ದಾರಿಯಲ್ಲಿ ಹೋದಾಗ ಒಂದು ನಾಯಿ ಕೂಗಿತು, ನೀವು ಕೂಗುದು ಯಾಕೆ? ನಾವು ಕೂಗಬೇಕು, ಕೂಗಿದ್ರೆ ನೀವು ನಾಯಿಯ ಹೌದಲ್ಲ, ಮತ್ತೆ ನಾಯಿಗೆ ಯಾಕೆ ನಮ್ಮನ್ನು ನೋಡಿ ಕೂಗಿದ್ದು? ಅದು ನಾಯಿ ಆದ್ದರಿಂದ ಅಷ್ಟೇ, ನಾಯಿ ಅಲ್ಲದ್ರಿಂದ ನಾವು ಅದನ್ನು ನೋಡಿ ಕೂಗಲಿಲ್ಲ ಎನ್ನುವುದು ಸತ್ಯವೇ. ಅದಕ್ಕೇನೋ ಹೆದರಿಕೆ ಆಗಿರಬಹುದು, ಅದಕ್ಕೇನೋ ಯೋಚನೆ ಬಂದಿರಬಹುದು, ಅಲ್ಲಾದರೂ ನಮ್ಮನ್ನು ನೋಡುವಾಗ ಅದಕ್ಕೊಂದು ಖುಷಿ ಆಗಿರಬಹುದು, ಅದಕ್ಕೆ ಬುಬ್ಬಿ ಹೊಡೆದಿದೆ, ಇಷ್ಟೇ ತಾನೇ. ಹೀಗೆ ಅಂದರು, ಉಪೇಕ್ಷೆ ಮಾಡುವುದು ಜನರನ್ನು, ನಿನ್ನ ಜನರನ್ನು ನೀನೀಗೆ ಇರಲಿ ಅವರ ಬಾಡಿಗೆ ಅಂತ. ಮನುಷ್ಯನ ಮನಸ್ಸಿನ ಹಂತಗಳು ಹೇಗಿರ್ತವೆ ಕೇಳಿದ್ರೆ, ದೇವರ ಬಗ್ಗೆ ಆದಾಗ ಒಂದು ಅತಿಶಯಿತವಾದ ಒಂದು ನಂಟು, ಭಕ್ತಿ, ಪ್ರೀತಿ, ವಿಶ್ವಾಸ ಇರ್ತದೆ. ಅದು ಜನರಲ್ಲಿ ಮಾಡಲಿಕ್ಕೆ ಬರುವುದಿಲ್ಲ, ಜನರು ದೇವರು ಅಲ್ಲ. ಮತ್ತೆ ನಮ್ಮನ್ನು ಸರಿದಾರಿಯಲ್ಲಿ ತಂದವರು, ಗುರುಸ್ಥಾನದಲ್ಲಿ ಕೂತವರು, ಒಳ್ಳೆ ಸಲಹೆ ನೀಡಿದವರು, ಹೊತ್ತಗೆಳ ಜೊತೆಯಲ್ಲಿ ನಮ್ಮನ್ನು ಎತ್ತರಕ್ಕೆ ಏರಿಸಿದವರು, ಅವರ ಮೇಲೆ ಗೌರವ ಇರಲಿ. ಅವರನ್ನು ಯಾವತ್ತು ನೆನಪಿಸಿಕು, ಯಾವತ್ತು ಅವರನ್ನು ಮರೆಗೆದಿರು. ಅವರ ದೊಡ್ಡ ಮಟ್ಟಿನ ಉಪಕಾರಕ್ಕೆ ನೀನು ಯಾವತ್ತು ಋಣಿ ಅನ್ನತಕ್ಕ ಎಚ್ಚರದಲ್ಲಿ ಅವರಿಗೊಂದು ಸೆಲ್ಯೂಟ್ ಅದಾಗಿರಲಿ. ಮತ್ತೆ ಬಹಳಷ್ಟು ಕಷ್ಟದಲ್ಲಿ ಬಿದ್ದವರು ನೋಡುವಾಗ ಕಂಡಬಟ್ಟೆ ಅಯ್ಯೋ ಅನಿಸಿ ಏನಾದರೂ ಮಾಡುವ ಅನಿಸ್ತದೆ. ಬೇಡ ಬೇಡ, ಅಯ್ಯೋ ಅನಿಸಲಿ ಅಷ್ಟೇ, ಹತ್ತಿರ ಹೋಗಬೇಡ,
ಕೈ ಕೊಟ್ರೆ ಮತ್ತೆ ಕಾಲಿ ಎಳಿತಾರೆ. ಮನೆಗೆ ಅಂತ ಒಬ್ಬ ಬಿದ್ದುಕೊಂಡವನನ್ನು ಎದ್ದು ತರಿಸ್ತಾನೆ. ಒಂದು ದೊಡ್ಡ ಕಥೆ ಇದೆ. ಅವನಿಗೆ ಬ್ರೆಡ್ ಕೊಟ್ಟು ಕಂಬಳಿ ಕೊಟ್ಟು ಮಲಗಿಸ್ತಾನೆ. ಚಳಿ ಅಂತ ಒದ್ದಾಟ ಮಾಡಿದ್ದಕ್ಕೆ ಅವನಿಗೆ ಬೆಂಕಿ ಕಾಯಿಸಿ ಕೊಡ್ತಾನೆ. ರಾತ್ರಿ ಎಚ್ಚರ ಆಯ್ತು ಅವನಿಗೆ. ಅಳ್ಳ ಸ್ವಾಮಿ ಇದ್ದಾನೆ, ಒಬ್ಬನೇ ಇದ್ದಾನೆ ಒಳಗೆ. ಒಳ್ಳೆ ಬೆಚ್ಚನೆಯ ಬಟ್ಟೆ, ತಿನ್ನಲೊಂದಿಷ್ಟು ರೊಟ್ಟಿ, ಅದರೊಟ್ಟಿಗೆ ನನಗೆ ಒಂದು ಒಳ್ಳೆಯ ಅಗ್ಗಿಷ್ಟಿಗೆ ಎಲ್ಲ ಹಾಕಿ ಕೊಟ್ಟಿದ್ದಾನೆ. ಇವನನ್ನು ನಾನು ಮುಗಿಸಿದ್ರೆ, ಒಬ್ಬನೇ ಮುದುಕ ಹಳೆಯ, ಇವನನ್ನು ಮುಗಿಸಿಬಿಟ್ರೆ ಇನ್ಯಾರಿಗೂ ಗೊತ್ತಾಗುವುದಿಲ್ಲ. ಈ ಮನೆಯಲ್ಲಿ ನಾನು ಅವನ ಸಂಬಂಧಿ ಅಂತ ಹೇಳಿ ಕೂತು ಬಿಟ್ರೆ, ನಾಳೆಯಿಂದ ಈ ಬೆಚ್ಚನೆಯ ದುಪ್ಪಟ್ಟು ನನ್ನದೇ, ಮನೆಯು ನನ್ನದೇ, ತಿನ್ನುವ ರೊಟ್ಟಿಗಳು ನನಗೆ ಅಂತ ಹೇಳಿಕೊಂಡು ಅದೇ ಕೊಳ್ಳಿ ಎತ್ತಿಕೊಂಡು ಅವನ ತಿಗೆಲೆಗೆ ಇಟ್ಟುಬಿಟ್ಟ. ಹೇಗಿದೆ ಅತಿಥಿ ಸತ್ಕಾರ? ಅಯ್ಯೋ ಪಾಪ, ಅಯ್ಯೋ ಪಾಪ ಅನಿಸ್ಬೇಡ. ಏನ್ರಿ ಇಷ್ಟು ವಿಧಿ ಕ್ರೂರ ಆಗ್ಬೇಕ ನಾವು? ಅವ ಪಾಪ ಬಿದ್ದುಕೊಂಡಿದ್ದಾನೆ, ಒದ್ದಾಡ್ತಾ ಇದ್ದಾನೆ, ತಿನ್ಲಿಕ್ಕಿಲ್ಲ, ಮೈಯಲ್ಲಿ ಬಟ್ಟೆ ಇಲ್ಲ. ಅಯ್ಯೋ ಪಾಪ ಅನಿಸಿ ಅವನಿಗೆ ಮನೆಗೆ ಕರೆದು ಕೊಡಬಾರ್ದಿತ್ತೆ ಅಂತ ಕೇಳಿದ್ರೆ ಸ್ವಲ್ಪ ಜಾಸ್ತಿ ಆಯ್ತು. ಮನೆ ಕರೆದು ಕೊಟ್ಟದ್ದು ಜಾಸ್ತಿ ಆಯ್ತು. ಬೇಕಾದ್ರೆ ಅಲ್ಲೇ ಕೊಟ್ಟು ಬಿಡ್ಬೋದು ಅಲ್ಲ. ಮತ್ತೆ ಅವನಿಗೆ ಸೂರಿ ಇಲ್ಲ ಅಲ್ಲ, ಬೀದಿ ಬದಿಯಲ್ಲಿ ತಿನ್ನುವುದು ಹೇಗೆ? ಆಯ್ತು, ಅಲ್ಲೇ ಏನಾದರೂ ಒಂದು ತಟ್ಟಿ ಕೊಡಬಹುದು. ಊರಿನ ಮಾರಿಯನ್ನು ಮನೆಗೆ ತಂದಿಯಲ್ಲ, ಇಲ್ಲಿ ಮಾರಿ ಹಬ್ಬ ಆಯ್ತಲ್ಲ, ಬೇಡ ಅಂದ. ಮತ್ತೆ ಈ ಲೋಕವನ್ನು ನೋಡುದು ಹೇಗೆ? ಅವ ಹೇಳ್ತಾನೆ, ಈ ಜಗತ್ತು ಹೀಗೆ ಅಂತ ತಿಳ್ಕೊ ಅಷ್ಟೆ. ಇದು ಕರ್ಮ, ಜಗತ್ತಿನ ಫಲ. ಜ್ಞಾತ್ವಾ ಕರ್ಮ ಫಲಂ ಜಗತ್. ಭಿನ್ನ ಭಿನ್ನವಾದ ಜಗತ್ತಿಗೆ ಅವರದ್ದೇ ಆದ ಕರ್ಮ ಇದೆ. ಅದು ಅವನ ಕರ್ಮ, ಅವನ ಪ್ರಾರಬ್ಧ. ತೋಡಿನಲ್ಲಿ ಬೀಳಬೇಕಾದ್ದು, ಮಳೆಯಲ್ಲಿ ನೆನೆಬೇಕಾದ್ದು, ಹೊಟ್ಟೆಗಿಲ್ಲದೆ ಒದ್ದಾಡಬೇಕಾದ್ದು, ಚಳಿಯಲ್ಲಿ ಬಾಧೆ ಪಡಬೇಕಾದ್ದು. ಜನ ನೋಡ್ತಾರೆ, ಹೋಗ್ತಾರೆ. ಎಷ್ಟು ಜನ ಹೋಗಿ ಆಯಿತು, ನೀನು ಯಾಕೆ ಎಲ್ಲ ಆಡಿದ್ದು? ಅಷ್ಟು ಜನ ಮೂಢರೇನು ದಡ್ಡರೇನು? ಅದನ್ನ ತಿಳಿಬೇಕಾದ್ದು. ಸುತ್ತಮುತ್ತಲಿನ ಜಗತ್ತನ್ನು ಕಂಡರು, ತನ್ನವನನ್ನು ಅನಿಸಿಕೊಂಡರು, ಯಾವುದನ್ನು ಲೆಕ್ಕಿಸಿಕೊಳ್ಳದೆ ಉಪೇಕ್ಷೆ ಮೂರನೇ ಅಂತ. ಮತ್ತೆ ಅದವರ ಕರ್ಮ ಫಲ, ತಿಂತಾರೆ, ಹಾಗೆ ಆಗಲಿ, ಬಿದ್ದುಕೋ, ಒಂದು ತೋಡಿನಲ್ಲಿ ಸಾಯಿ ಬಿಡು, ಅದೆಲ್ಲ ಬೇಡ, ಅದು ಗೆರೆ ಬೇಡ, ಅದು ದ್ವೇಷ, ಅದು ನಿನಗೆ ಇಲ್ಲ ಹೇಳಿದ್ದು, ಅದು ಮಾಡಬೇಡ, ಅದು ನಾಲ್ಕನೇ ಅಂತ. ಅದಾಗುವುದಿಲ್ಲ ಅಂತ ಸುಮ್ಮನೆ ಬಿಡುವುದಷ್ಟೇ ಉಪೇಕ್ಷೆ. ನೋಡಿದ್ರು ನೋಡದ ಹಾಗೆ ತಟಸ್ಥ. ಅಲ್ಲಿರತಕ್ಕ ಭಗವಂತನ ದೊಡ್ಡತನವನ್ನು ಎಚ್ಚರ ಮಾಡುತ್ತಾ ಮುಂದುವರಿ. ಬಹಳ ಕಷ್ಟ ಇದೆ ಈ ಗೆರೆಗಳೆಲ್ಲ. ಅದಕ್ಕೆ ಹೇಳಿದ್ದು ನಾನು, ಇದ್ದದ್ದೇ ಗೆರೆಗಳು ಅಂತ. ಇದು ಮನಸ್ಸನ್ನು ಹುಡಿ ಮಾಡುವ ಕತೆ. ಯತ್ಕೃತಂ ಸ್ಯಾತ್ ಶುಭಂ ಕರ್ಮ ಪಾಪಂ ವಾ ಯದಿ ವಾ ಅಶ್ನುತೆ. ಒಳ್ಳೇದು ಮಾಡಿದ್ರು ತಿಂತಾನೆ, ಕೆಟ್ಟದ್ದು ಮಾಡಿದ್ರು ತಿಂತಾನೆ. ಅವನು ನಾನು, ನಾನು ಅವನು, ಯಾರಾದ್ರೇನು. ಇಡೀ ಲೋಕದಲ್ಲಿನ ಕತೆ ಇದು. ಮಾಡಿದ್ದೇ ತಿನ್ಲಿಕ್ಕಿರುವುದು. ಉಪ್ಪಾದ ದೋಸೆ ಆದರೆ ನೀರು ಮುಳುಗಿಸಿ ತಿನ್ಬೇಕಾಗ್ತದೆ, ಚಪ್ಪೆ ಆದ ದೋಸೆ ಆದರೆ ಉಪ್ಪಿನಕಾಯಿ ಮುಳುಗಿಸಿ ತಿನ್ಬೇಕಾಗ್ತದೆ. ಏನೋ ಒಂದು ಸರಿ ಮಾಡಬೇಕು ಬೇಕಾದ್ರೆ. ಇಲ್ಲ ಆದರೆ ದೊಣ್ಣೆ ಒಳಗೆ ಹಾಕಿ ಬಾಯಲ್ಲಾಡಿ ಸುಪ್ಪು ಮಾಡಿ ತಿನ್ಬೇಕು. ಮತ್ತೇನಿಲ್ಲ. ಮನುಷ್ಯನ ಕತೆ, ಲೋಕದ ಕತೆ ಇದು. ಹೀಗೆ ಮಾಡಿದ್ದನ್ನು ತಿನ್ಲಿಕ್ಕೊಂಡು. ತಸ್ಮಾತ್ ಶುಭಾನಿ ಕರ್ಮಾಣಿ ಕುರಿಯಾದು ವಾ. ಬುದ್ಧಿ ಕರ್ಮವಿದೆ. ಒಳ್ಳೆ ತಿಳ್ಕೊಂಡು ಪ್ರಯತ್ನ ಮಾಡಿಕೊಳ್ಳುವಾಗ ಆದಷ್ಟು ಒಳ್ಳೆ ಕೆಲಸ ಮಾಡು. ಯಾರಿಗೆ? ನಿನಗೆ ಮತ್ತೆ ಅವನಿಗೆ. ಯಾವಾಗಲೂ ಕೆಟ್ಟ ಕೆಲಸ ಮಾಡುವಾಗ ಯೋಚನೆ ಮಾಡಬೇಕು. ಏನು ಕೇಳಿದ್ರೆ, ಅವನಿಗೆ ತೊಂದರೆಯಾಗುವುದಿಲ್ಲವೇ? ಅಲ್ಲಾದ್ರೆ ಮಾಡುದು. ಕೆಟ್ಟ ಕೆಲಸ ಮಾಡುವಾಗ ಮೊದಲು ಯೋಚನೆ ಮಾಡಬೇಕು, ಯಾರಿಗೂ ಏನೂ ಆಗುವುದಿಲ್ಲವೇ ಅಂತ. ಏನದು ಕೆಟ್ಟ ಕೆಲಸ ಅಂದ್ರೆ? ನನಗೊಮ್ಮೆ ಬೊಬ್ಬೆ ಹೊಡೆಯುವುದು ಅಂತ ಖಂಡಿತ ಇಟ್ಟುಕೊಳ್ಳುವ. ಗಟ್ಟಿಯಾಗಿ ಸಮ ತಿಂದಿದ್ದೇನೆ, ಇಡೀ ಕಡಬು ಇಟ್ಟುಕೊಳ್ಳುವ, ಬೊಬ್ಬೆ ಹೊಡಿತೇನೆ. ಮೊದಲು ಯೋಚನೆ ಮಾಡು, ಅಕ್ಕಪಕ್ಕದಲ್ಲಿ ಯಾರಿಗೂ ಕಿವಿಗೆ ನೋವಾಗುವುದಿಲ್ಲಲ್ಲ, ಅವರು ಹೆದರಿಕೊಂಡು ಹುಚ್ಚೊಯ್ಯುವುದಿಲ್ಲ, ಇರಲಿಕ್ಕೆ ಸಾಧ್ಯ ಇಲ್ಲಲ್ಲ. ಏನೋ ಇಲ್ಲಿ ಭೂತವೋ ಪ್ರೇತವೋ ಪಿಶಾಚಿಯೋ ಬಂದಿದೆ ಹೇಳಿಕೊಂಡು ಅವರು ಹೆದರಿ ಕಂಗಾಲಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹಾಗಾದ್ರೆ ಹೊಡಿ ನೀನು ಬೊಬ್ಬೆ. ಹಾಗೆ ಯಾರಿಗೂ ನನ್ನಿಂದ ತೊಂದರೆ ಆಗುವುದಿಲ್ಲ ಎನ್ನುವುದು ಕನ್ಫರ್ಮ್ ಆದರೆ ನೀನು ಒಂದು ಕೆಟ್ಟ ಕೆಲಸ ಮಾಡಬಹುದು. ಇನ್ನೊಂದು ಎರಡನೇ ಸೂತ್ರ ಏನು ಕೇಳಿದ್ರೆ, ನೀನು ಮಾಡುವ ಕೆಟ್ಟ ಕೆಲಸದಿಂದ ನಿನಗೆ ತೊಂದರೆ ಆಗುವುದಿಲ್ಲ ಎನ್ನುವುದು ಕನ್ಫರ್ಮ್ ಆದರೆ ಮಾಡಬಹುದು. ಹಾಳು ಮಾಡುವಾಗ ಎರಡು ಸೂತ್ರ, ಇನ್ನೊಬ್ಬರಿಗೆ ನನಗೆ ಅಂತ, ಪರರಿಗೆ ಮತ್ತೆ ನನಗೆ, ಆತ್ಮ ಮತ್ತೆ ಪರ, ಇದು ನೋಡುವ ಕ್ರಮ. ಇನ್ನೊಬ್ಬರಿಗೆ ತೊಂದರೆ ಆಗುವುದಿಲ್ಲ, ಡೂ ಇಟ್. ನೆಕ್ಸ್ಟ್ ನಿನಗೂ ಏನು ತಾಪತ್ರಯ ಇಲ್ಲ, ಡನ್. ಇದು ಕೆಟ್ಟದ್ದು ಮಾಡುವಾಗ. ಒಳ್ಳೇದು ಮಾಡುವಾಗ ಹೇಗೆ ನೋಡಬೇಕು ಅಂತುಂಟ, ಇದು ನನಗೆ ಏನಾಗ್ತದೆ ಒಳ್ಳೇದು ಮಾಡ್ತದ ನೋಡಿ ಮಾಡಲಿಕ್ಕೆ. ಆ ನಂತರ ಇದು ಇನ್ನೊಬ್ಬರಿಗೆ ಏನಾದರೂ ಒಳ್ಳೇದಾಗ್ತದೆ ನೋಡಿ ಮಾಡಲಿಕ್ಕೆ. ಒಳ್ಳೇದು ಮಾಡುವಾಗ ಈ ಸೂತ್ರವನ್ನು ಪಿರದು ಮಾಡಲಿಕ್ಕೆ ಮೊದಲು ನನಗಿದ್ರಲ್ಲಿ ಏನಿದೆ ಮತ್ತೆ ಇನ್ನೊಬ್ಬರಿಗೆ ಏನಿದೆ ಅಂತ. ಇದು ಸ್ವಾರ್ಥದ ಕತೆ ಆಗಿದ್ದರೂ ಇದು ಸಂಭ್ರಮದ ಕತೆ.
ಕೆಟ್ಟದ್ದು ಮಾಡುವಾಗ ಇನ್ನೊಬ್ಬರಿಗೆ ಏನಾಗ್ತದೆ, ನನಗೇನಾಗ್ತದೆ. ಹೀಗೆ ಎರಡನ್ನು ತವಕಿಸಿದರೆ ಬಹಳ ಚಂದವಾಗಿ ನೋಡಿಕೊಂಡ್ರೆ ಬಹಳ ಅದ್ದೂರಿಯಾದಂತಹ ಅವನ ಯಾತ್ರೆ ಆಗ್ತದೆ ಅಂತಾರೆ. ಅದಕ್ಕೋಸ್ಕರ ಆದಷ್ಟು ಒಳ್ಳೆಯ ಕೆಲಸ ಮಾಡಿ ಒಂದಿಷ್ಟು ಗುಣಮುತ್ತಗಳನ್ನು ಹೇಳಿಬಿಡ್ತಾನೆ ಗುರು. ಅಹಿಂಸಾ, ಮತ್ತೆ ಸತ್ಯವಚನಂ, ಸರ್ವಭೂತೇಶು ಜಾರ್ಜವಂ, ಯಾರ ಮೇಲೆಯೂ ಅಪ್ರಾಮಾಣಿಕತೆ ಇಲ್ಲ, ಸ್ಟ್ರೈಟ್ ಫಾರ್ವರ್ಡ್ನೆಸ್. ನಾನು ಹೇಳುವುದುಂಟು ಎಲ್ಲರೂ ರುಜುಗಳೇ ಅಂತ. ಯಾಕೆ? ನನಗೆ ಅವ್ರು ಅನ್ಯಾಯ ಮಾಡಿದ ನಂತರ ಅವರ ರುಜುಗಳಲ್ಲ, ಮತ್ತೆ ಅಷ್ಟೇ. ಮತ್ತೆ ರುಜುವಾಗಲಿಕ್ಕೆ ಏನು ಕಷ್ಟ ಇಲ್ಲ. ಸರ್ವಭೂತೇಶು ಜಾರ್ಜವಂ ಉಂಟು. ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸಿದರೆ ನಾವು ರುಜುಗಳೇ. ಹಾಗೆ ಇಡೀ ಜಗತ್ತು ಎಲ್ಲರಿಗೂ ಒಳ್ಳೆಯದನ್ನು, ನಾನು ಮೊದಲೇ ಹೇಳಿದ ಸೂತ್ರ, ಒಳ್ಳೆಯದನ್ನು ಬಯಸಿದರೆ ಎಲ್ಲರೂ ರುಜುಗಳೇ. ಅದಕ್ಕೇನು ದೊಡ್ಡ ಸಂಗತಿ. ಒಳಗೊಂದು ಹೊರಗೊಂದು ಇಲ್ಲದೆ ಇದ್ದಲ್ಲಿ, ಎಲ್ಲೆಡೆ ದೇವರಿದ್ದಾನೆ ಎನ್ನುವ ನಂಬಿಕೆಯಲ್ಲಿ ಕೆಲಸ ಮಾಡುವುದಾಗಿದ್ದರೆ ಅವನಷ್ಟು ದೊಡ್ಡ ರುಜು ಇನ್ಯಾರೂ ಇಲ್ಲ. ಸ್ವಾರ್ಥ ಇದ್ದರೆ, ಸ್ವಾರ್ಥ ಎಲ್ಲರಲ್ಲಿ ಇದೆ, ಅದು ಒಳ್ಳೆಯದಕ್ಕಾದರೆ ಆ ಸ್ವಾರ್ಥವೇ ಪರಾರ್ಥವಾಗಿರ್ತದೆ. ಅದು ಎಲ್ಲಕ್ಕೂ ಬೆಳವಣಿಗೆ ಕಾರಣ ಆಗ್ತದೆ. ಹಾಗಾಗಿ ಯಾವ ಬಗೆಯಿಂದಲೂ ಹಿಂಸೆ ಮಾಡಬೇಡ, ಸುಳ್ಳೆಂದು ನಡೆಸಿಕೊಡಬೇಡ, ಮತ್ತೆ ಕ್ಷಮೆ, ಚೈವ ಅಪ್ರಮಾದಶ್ಚ, ಎಲ್ಲಿಯೋ ಬೇಜವಾಬ್ದಾರಿತನದಿಂದ ಹಾಳಾಗಿ ಹೋಯ್ತಲ್ಲ ಅಂತ ಹೇಳಿಕೊಂಡು ನಾಳೆ ಕೂಗಬೇಡ, ಎಚ್ಚರದಿಂದ ನಡೆಸು ಕೆಲಸ. ಇವೆಲ್ಲ ಐತೆ ಸುಖಿ ಭವೇತ್, ಸುಖಿಯಾಗಿರಲಿರತಕ್ಕಂಥ ಇದೊಂದು ಕೆಲವು ಮಾರ್ಗಗಳು. ಹಿಂಸೆ ಮಾಡದಿರುವುದು, ಸತ್ಯವನ್ನು ಉಸುರುವುದು, ಜತೆಯಲ್ಲಿ ಎಲ್ಲರ ಮೇಲೆ ಒಳ್ಳೆತನವನ್ನು ಪ್ರಾಮಾಣಿಕತೆಯಿಂದ ಬಯಸಿರುವುದು, ಕ್ಷಮೆ, ಜತೆಯಲ್ಲಿ ಅಪ್ರಮಾದ, ಆಲಸ್ಯದಿಂದವೋ ಎಚ್ಚರಗೇಡಿತನದಿಂದಲೂ ಬೇಜವಾಬ್ದಾರಿತನದಿಂದಲೂ ಹಾಳು ಮಾಡದೇ ಇರು, ತಪ್ಪಾಗದೇ ಇರು. ಪಂಚಸೂತ್ರಗಳು. ಭಗವಂತನೋ ಅದ್ಭುತವಾಗಿ ಸಿಗ್ತಾನೆ ನಮಗೆ ಆ ಹೊತ್ತಿನಲ್ಲಿ. ದೇವರು ಕಣ್ಣಿಗೆ ಕಾಣುವುದಿಲ್ಲ ಎನ್ನುವುದು ಸತ್ಯ, ಕೈಗೆ ಮುಟ್ಲಿಕ್ಕೆ ಸಿಗುವುದಿಲ್ಲ ಎನ್ನುವುದು ಅಷ್ಟೇ ಸತ್ಯ. ಮೂಸ್ಲಿಕ್ಕೂ ಆಗುವುದಿಲ್ಲ ಅವನನ್ನು, ನೆಕ್ಲಿಕ್ಕೂ ಬರುವುದಿಲ್ಲ ಅವನು. ನಮ್ಮ ಇಂದ್ರಿಯಗಳಿಗೆ ದೊರಕಲಾರದ ಸಂಗತಿ ಅನಕ್ಷ ಸಾಧ್ಯಂ ತದ್ ಬ್ರಹ್ಮ ನಿರ್ಮಲಂ ಜಗತ ಪರಂ. ಇದು ನಮ್ಮ ಇಡೀ ಪ್ರಪಂಚದ ಆಚೆ ಇರುವಂಥದ್ದು. ಆತ್ಮಪ್ರಕಾಶಂ, ಅವನು ತೋರಿಸಿಕೊಡು. ನಮ್ಮ ಲೈಟ್ ಅವನನ್ನು ಕಾಣಿಸುವುದಿಲ್ಲ, ಅವನು ತೋರಿಸ್ತಾನೆ. ನಮ್ಮ ಜೀವನವನ್ನು ಬೆಳಗಿಸುವುದೇ ಅವನು ಬಿಂಬನಿದ್ದಾನಲ್ಲ. ಅಗ್ರಾಹ್ಯಂ, ಯಾವುದರಿಂದಲೂ ಸಿಗಲಾರದ ಸಂಗತಿ. ಜಪ ಮಾಡ್ತೇನೆ, ಹೋಮ ಮಾಡ್ತೇನೆ, ಯಾತ್ರೆ ಮಾಡ್ತೇನೆ, ದಾನ ಮಾಡ್ತೇನೆ, ಏನು ಮಾಡಿದ್ದಕ್ಕೂ ದೇವರೇನು ಸಿಗಲಿಕ್ಕೆ ಆಗುವುದಿಲ್ಲ. ಅಹೇತುಕಂ ಅಚಂಚಲಂ, ಯಾವ ನಿಮಿತ್ತಕ್ಕೂ ನಾನು ಬೊಬ್ಬೆ ಹೊಡೆದಿದ್ದಕ್ಕೆ ಬರ್ತಾನವ ಇಲ್ಲ, ಯಾವುದೋ ಒಂದು ಕಾರಣಕ್ಕೆ ಇಲ್ಲ. ಧರ್ಮ ಹಾಳಾದ್ರೆ ಬರ್ತಾನಂದ್ರೆ ಮಾಡಿಬಿಡು ಹಾಳು ಧರ್ಮ ಅಂದ್ರೆ ಬರುವುದಿಲ್ಲ. ಸ್ಥಿರವಾದ ಅವನ ಸಂಕಲ್ಪ, ಯಾವುದಕ್ಕೂ ಅಲ್ಲಾಡುವುದಿಲ್ಲವ. ಅತ್ಯಂತ ಅದ್ಭುತವಾದ ತತ್ವ ಅದು. ವಿವೇಕ ಜ್ಞಾನವಾನ್, ಎಲ್ಲ ವಿಷಯದ ಬಗ್ಗೆಯೂ ಚೆನ್ನಾಗಿ ಅವನಿಗೆ ಸ್ಪಷ್ಟವಾದ ಅರಿವು ಇದೆ. ಮಿಶ್ರಹ, ಎಲ್ಲರಲ್ಲಿಯೂ ಸೇರಿಕೊಂಡಿದ್ದಾನೆ, ಪ್ರತಿ ವಸ್ತುವಿನಲ್ಲಿ ನಿಂತಿದ್ದಾನೆ. ಆಸುರೂಪೇಣ ಸಂಸ್ಥಿತ, ಇದ್ದಾನಂದ ತಕ್ಷಣ ಇದ್ದಾಗಿರುವುದಲ್ಲ, ಹಾಳಾದ್ರಲ್ಲಿ ಹಾಳಾಗಿದ್ದಾನೆ, ಒಳ್ಳೆದ್ರಲ್ಲಿ ಒಳ್ಳೆದಾಗಿದ್ದಾನೆ. ಇವರಿದ್ದಾರೆ ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪಿ ಶಿವಸ್ಥಿತ, ಸೃಷ್ಟಿಕರ್ತನಲ್ಲಿ ಸೃಷ್ಟಿಕರ್ತನಾಗಿ, ಸಂಹಾರಕರಲ್ಲಿ ಸಂಹಾರಕನಾಗಿ. ಹಾಗಾದ್ರೆ ದೇವರು ಹೊಡೆಯುವನಲ್ಲಿ ಕೊಲೆಗಾರನಲ್ಲಿ ಕೊಲೆಗಾರನಾಗಿ, ಕಳ್ಳನಲ್ಲಿ ಕಳ್ಳನಾಗಿ, ಸುಳ್ಳನಲ್ಲಿ ಸುಳ್ಳನಾಗಿ, ಚೋರನಲ್ಲಿ ಚೋರನಾಗಿ, ಜಾರನಲ್ಲಿ ಜಾರನಾಗಿ ಅಲ್ಲ ಮಾರಾಯ ಅಂತಾರೆ. ಆಸುರೂಪೇಣ ಸಂಸ್ಥಿತ, ದೇವರು ಪೂರ್ಣ ಸುಖರೂಪದಲ್ಲಿದ್ದಾನೆ, ಆನಂದಮಯನಾಗಿದ್ದಾನೆ, ಎಲ್ಲೆಡೆಯೂ ನಿಂತುಕೊಂಡಿದ್ದಾನೆ, ಎಲ್ಲ ಕೆಲಸ ಮಾಡಿಸ್ತಾನೆ. ಆದರೆ ಯಾವುದೇ ಕೆಲಸದಲ್ಲಿ ಅವನಿಗೆ ಅಂಟಿಲ್ಲ, ನಂಟಿಲ್ಲ. ಅವನು ಆನಂದಮಯನಾಗಿದ್ದಾನೆ. ಮನೆಯೊಳಗಿನ ಗಾಳಿ, ಹೊರಗಿನ ಗಾಳಿ, ಇದಕ್ಕೇನಾದ್ರೂ ವ್ಯತ್ಯಾಸ ಇರುತ್ತದೆ? ಇಲ್ಲ. ಅದರ ಬಾಡಿಗೆ ಅದು ಅಂಟಿಕೊಂಡಿರುವುದಿಲ್ಲ, ಬಿಟ್ಟುಕೊಂಡಿರ್ತದೆ. ತೋಟದಿಂದ ಬಂದಾಗ ತೋಟದ ಸಂಪರ್ಕಕ್ಕೊಳಗಾಗಿ ತೋಟದ ನೆಲೆಯಲ್ಲಿ ಅದು ತನ್ನ ಪರಿಮಳವನ್ನು ಹೊತ್ತಿರ್ತದೆ. ಆದರೆ ಗಾಳಿಗಲ್ಲ, ಅದು ತೋಟದಲ್ಲಿರತಕ್ಕಂತಹ ಹೂವಿನ ಕಂಪಿನ ಪರಮಾಣುಗಳು, ಗಂಧದ ಪರಮಾಣುಗಳು, ಮಣ್ಣಿನ ಕಣಗಳು ಆ ಗಾಳಿಯಲ್ಲಿ ಸೇರಿವೇ ಬಂತು. ಮಳೆ ಬಂದಾಗ ಎದ್ದ ಗಾಳಿಯಲ್ಲಿ ತಂಪಿರ್ತದೆ, ಅದು ನೀರಿನ ಪಸೆ ಸೇರಿಕೊಂಡಿರ್ತದೆ, ಗಾಳಿದ್ದಲ್ಲ ಅದು. ಅದೇ ನಮಗೆ ತಾಗಿತ್ತು. ಹೀಗೆ ಭಗವಂತ ಅಲ್ಲಿದ್ದಾಗ, ಅಲ್ಲಿಯ ಕೆಲಸ ಆದಾಗ ಅವನು ಬೇರೆ ಇರ್ತಾನೆ, ಅರ್ಥ ಮಾಡಿಕೊಳ್ಳಿಕ್ಕೆ ಬರ್ತದೆ. ಹೀಗೆ ಭಗವಂತನನ್ನು ಕಾಣಲಿಕ್ಕೆ ಉಂಟು ಅಂತ ತಿಳಿಸ್ತಾರೆ. ವೈಕಾರಿಕ ಪ್ರದೃಶ್ಯತೆ, ಮನಸ್ಸನ್ನು ಗಟ್ಟಿ ಮಾಡಿಕೊಂಡಾಗ ದೇವರನ್ನು ಕಾಣಲಿಕ್ಕೆ ಬರ್ತದೆ. ಗೈರಿಕೆ ಮತ್ತು ಧಾರವ, ಬೆಟ್ಟದಲ್ಲಿಯೂ ನೀರು ಹರಿತದೆ, ಮೇಣ ಬರ್ತದೆ, ಅಲ್ಲಿಯೂ ರಸಧಾರಿ ಇಳಿತದೆ. ಬಿಸಿಲ ಬೇಗೆಯಲ್ಲಿ, ಬಹಳಷ್ಟು ಹಳೆಯದರಲ್ಲಿ ಕೆಂಪು ರಸ. ಹಾಗೆ ಅಂತಾರೆ. ಮನುಷ್ಯನ ಕತೆ ಚಿಂತನೆ ಮಾಡಿಕೊಂಡಾಗ ಭಗವಂತನ ಆನಂದದ ಧಾರೆ ಚಿಂತನೆ ಅವನಲ್ಲಿ ಖಂಡಾಬಟ್ಟೆಯಾಗಿ ಹೊರಗೆ ಬರಲಿಕ್ಕೆ ಉಂಟು. ಯಶ್ಚೇನಂ ಪರಮಂ ಧರ್ಮಂ ಸರ್ವಭೂತ ಸುಖಾವ,
ಅತ್ಯಂತ ಪರಮೋಚ್ಚವಾದ ಎಲ್ಲರನ್ನು ಧಾರಣೆ ಮಾಡಿರತಕ್ಕ ಭಗವಂತನನ್ನು, ಎಲ್ಲ ಜಗತ್ತಿಗೆ ಸುಖವನ್ನು ತಂದುಕೊಡುವವನನ್ನು ಚಿಂತನೆ ಮಾಡಿದರೆ ಇವನಿಗೂ ಎಲ್ಲ ಸುಖ ಬರ್ತದೆ. ದುಃಖ ನಿಸ್ತರಣಂ ವೇದ ತತ್ವಜ್ಞ ಸ ಸುಖೀ ಭುವೆ. ದೇವರನ್ನು ಸುಖ ಕೊಡುವವನು, ದುಃಖ ನಿವೃತ್ತಿ ಮಾಡುವವನು ಎನ್ನುವ ಅರ್ಥ ಮಾಡಿಕೊಂಡರೆ ಅವನ ಬದುಕಿನಲ್ಲಿಯೂ ಸುಖ ಆಗ್ತದೆ, ದುಃಖ ಹೋಗ್ತದೆ. ಇದು ಭಗವಂತನ ಯಂ ತಂ ಯಥಾಪಾಸ ತದೇವ ಭವತಿ ಅನ್ನುವ ನೆಲೆಯಲ್ಲಿ ತಸ್ಮಾ ಸಮಾಹಿತಂ ಬುದ್ಧಿಯ ಮನೋಭೂತೇಶು ಧಾರಯೇತ್. ಹಾಗಾಗಿ ಸ್ಪಷ್ಟವಾಗಿ ಭಗವಂತನನ್ನು ಚಿಂತನೆ ಮಾಡುತ್ತಾ ಎಲ್ಲೆಡೆ ದೇವರಿದ್ದಾನೆ ಅಂತ ಕಂಡುಕೊಂಡು ಯಾವ ಪ್ರಾಣಿಗೂ ಉಪಟಳ ಕೊಡಬಾರದು, ಎಲ್ಲವನ್ನು ಗೌರವದಲ್ಲಿ ನೋಡಿಕೊಳ್ಳಬೇಕು. ನಾಮಧ್ಯಾಯೇತ್, ಅವಮಾನ ಮಾಡಬಾರ್ದು. ನ ಸ್ಪೃಹಯೇತ್, ಅವುಗಳಿಂದೇನಾದರೂ ಉಪಕಾರಕ್ಕೋ ಮತ್ತೊಂದಕ್ಕೋ ಅವುಗಳಿಗೇನೋ ಆಸೆ. ನಾಬದ್ಧಂ ಚಿಂತೆ, ಅವುಗಳಿಗೆ ಹಾಳಾಗಲಿದ್ದರೆ ಯೋಚನೆ ಮಾಡಬಾರ್ದು. ಯಾಕೆಂದ್ರೆ ಅಸತ್, ಭಗವಂತ ಎಲ್ಲೆಡೆ ಇದ್ದಾನೆ. ಅಹ ಅಂದ್ರೆ ಭಗವಂತ, ಸತ್ ಅಂದ್ರೆ ಇದ್ದಾನೆ. ಅಸದಿತ್ತೇ ವಿಭು ಪ್ರಭು ಅಂತ ವೇದ ಮಂತ್ರ ಭಗವಂತನ ಕರೆದ ಕತೆ. ಸದಸಕ್ಷರಮಕ್ಷರಂ, ಭಗವಂತನ ವಿಷಯ. ಭಗವಂತ ಎಲ್ಲ ಕಡೆಯಲ್ಲೂ ಇದ್ದಾನೆ. ವಸ್ತು ಇಲ್ಲದಿದ್ದಾಗಲೂ ಇದ್ದಾಗಲೂ, ಪ್ರಳಯ ಕಾಲದಲ್ಲಿಯೂ, ಸೃಷ್ಟಿಯ ಮುಂಚೆಯೂ ಸೃಷ್ಟಿಯಲ್ಲಿಯೂ. ಹೀಗಾಗಿ ಭಗವಂತ ಎಲ್ಲೆಡೆ ಇರಲಿಕ್ಕೆ ಹೋಗಿ ನೀನವನಿಗೆ ತಪ್ಪು ಕಲ್ಪನೆ ಬರುವಂತೆ ಲೋಕಗಳಲ್ಲಿ ವರ್ತಿಸಬೇಡ ಅಂತ. ಅದು ಅಮೋಘ ಪ್ರಯತ್ನೇನ ಮನೋಜ್ಞಾನೇ ನಿವೇಶೇ, ಬಹಳ ಪ್ರಯತ್ನಪಟ್ಟು ಭಗವದೆಚ್ಚರಕ್ಕಾಗಿ ಮನಸ್ಸನ್ನು ದುಡಿಸಿಕೊಳ್ಳಬೇಕು. ಸುವಾಚೋತ ಪ್ರಯೋಗೇಣ ಮನಃ ಜ್ಞಂ ಸಂ ಪ್ರವರ್ತತೆ. ಒಳ್ಳೆ ಮಾತನ್ನು ಹೇಳುವ ಮೂಲಕ ಭಗವಂತನನ್ನು ಚೆನ್ನಾಗಿ ಪ್ರತಿಷ್ಠೆ ಮಾಡಲಿಕ್ಕೆ ಆಗ್ತದೆ. ತಲೆ ಮನುಷ್ಯ ಭಗವಂತನ ಜ್ಞಾನವನ್ನು, ಭಗವಂತನ ಎಚ್ಚರವನ್ನು ಸಂಪಾದನೆ ಮಾಡ್ತದೆ. ಒಂದೊಮ್ಮೆ ಹೇಳಬೇಕು ಅಂತಾದರೆ ವಿವಕ್ಷದಾದ ತದ್ವಾಕ್ಯಂ ಧರ್ಮಂ ಸೂಕ್ಷ್ಮಂ ಅವೇಕ್ಷತ. ಕೇಳಬೇಕು ಅಂತ ಹೊರಟ್ರೆ ಅದರಲ್ಲಿ ಸೂಕ್ಷ್ಮ ಧರ್ಮ ಏನು ಕೇಳಿದ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಹೇಳಲಿಕ್ಕಿರುವಂಥದ್ದು. ಅದರಲ್ಲಿ ದೇವರಿದ್ದಾನೆ ಎನ್ನುವ ನೆಲೆಯಲ್ಲಿ ಸತ್ಯಾಂ ವಾಚಂ ಅಹಿರ್ತನಾಂಚ ವದೇತ್ ಅನಪವಾದಿನಿ. ಇನ್ನೊಬ್ಬರನ್ನು ರೇಗಿಸುವ, ಸುಳ್ಳಲ್ಲದ, ಹಿಂಸೆ ಮಾಡಲಾರದ ಒಳ್ಳೆಯ ಮಾತುಗಳನ್ನಷ್ಟೇ ಹೇಳಿದರೆ ಒಳಗಿದ್ದ ಭಗವಂತ ಪ್ರಿಯನಾಗ್ತಾನೆ ಅನ್ನೋ ನೆಲೆಯಲ್ಲಿ. ಕಲ್ಕಾತೀತ, ಮೋಸ ಮಾಡಲಿಕ್ಕಿಲ್ಲ, ವಂಚನೆ ಮಾಡಲಿಕ್ಕಿಲ್ಲ. ಅಪರುಷಾಂ, ಹಾರ್ಷಾಗಿ ಮಾತಾಡಲಿಕ್ಕಿಲ್ಲ. ಅವನನ್ನು ನೋಯಿಸುವಂತೆ ಇರಬಾರದು. ಜೊತೆಯಲ್ಲಿ ಅನುಶಂಸಾಂ, ಮನುಷ್ಯನಿಗೆ ಉದ್ವೇಗ ಆಗುವಂತೆ, ಹಿಂಸೆ ಬರುವಂತೆ ಮಾಡದೆ. ಅಪೈಶುನಿ, ಮತ್ತೆ ಚಾಡಿಯೆಲ್ಲ ಹೇಳಲಿಕ್ಕಿಲ್ಲ, ಕಿವಿ ಚುಚ್ಚುವ ಕತೆ ಮಾಡಬಾರದು. ಇದ್ರಿಗೆ ಅಲ್ಪಂಚ ವಕ್ತವ್ಯ. ಇಷ್ಟೆಲ್ಲ ಮಾಡಿದರೆ ಮಾತಾಡಲಿಕ್ಕೆ ಇಲ್ಲಿ ಹೇಳಿದರೆ ಒಳ್ಳೆಯದು ಅಂದ್ರು, ಮಾತಾಡುವುದೇ ಬೇಡ ಅಂದ್ರು. ಕಮ್ಮಿ ಮಾಡು ಮಾತಾಡುವುದಂದು. ಅವಿಕ್ಷಿಪ್ತೇನ ಚೇತದ, ಮಾತಾಡುವುದಿದ್ರು ಕಮ್ಮಿ ಮಾತಾಡುವುದಾದ್ರೂ, ಇಷ್ಟೆಲ್ಲ ಲಕ್ಷಣಗಳಿದ್ರು ಆದಷ್ಟು ತಲೆ ಕೊಟ್ಟು ಮಾತಾಡಬೇಕೇ ಅಂತೇಳಿ, ಇಲ್ಲಾದ್ರೆ ಬೇಡ. ವಾಕ್ ಪ್ರಬದ್ಧೋ ಈ ಸಂಸಾರ. ಯಾಕೆಂದ್ರೆ ಮಾತಿನಲ್ಲೇ ನಿಂತಿದೆ ಸಂಸಾರ, ಮಾತಿನಲ್ಲೇ ಬರುವಂಥದ್ದು ಜಗಳ, ಮಾತಿನಲ್ಲೇ ಹಿಡಿದಿರುವಂಥ. ಮಾತು ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿಕೊಂಡಾಗ ಈ ಬದುಕು. ಆದ್ರಿಂದ ಮಾತಿನ ಕತೆ, ಮಾತು ಬಿಟ್ಟರೆ ಬದುಕು. ವಿರಾಗಾತ್ ವ್ಯಾಹರೇದ್ಯದಿ, ಯಾರನ್ನು ಹಚ್ಚಿಕೊಳ್ಳದಂತೆ ಬಿಟ್ಟುಕೊಳ್ಳುವಂತೆ ಮಾತಾಡಿದರೆ ಅವನು ಖಂಡಿತವಾಗಿ ಎತ್ತರಕ್ಕೆ ಇರ್ತಾನೆ. ಅದು ಹೇಗೆ? ಬುದ್ಧಿಯ ಅಪಿ ಅನುಗೃಹೀತೇನ ಮನಸ, ಒಳ್ಳೆ ಮನಸ್ಸಿನಿಂದ ಬುದ್ಧಿಯಿಂದ ಕರ್ಮ ಕೆಟ್ಟದ್ದನ್ನು ಮಾಡಿಕೊಳ್ಳದೆ, ಕರ್ಮ ತಾಮಸಂ ಹಿತ್ವ, ಒಂದು ದೃಷ್ಟಿಯಿಂದ ಒಳಿತಾಗಲಿ ಎನ್ನುವ ಬಯಕೆಯಿಂದ ಮಾಡಿದರೆ, ಮಾತಾಡಿದರೆ ಒಳ್ಳೆದಾಗ್ತದೆ. ಇಲ್ಲಾದರೆ ಈ ಜಗತ್ತು ಎಲ್ಲ ಇರುವುದು ಹಾರಾಟ ಹೋರಾಟದ ಮಿಶ್ರಣದಲ್ಲಿ. ರಜಸ್, ತಾಮಸ ಇಲ್ಲದಿದ್ರು ರಜಸ್ಸು ಹೆಚ್ಚು, ಸಾತ್ವಿಕ ಇಲ್ಲದಿದ್ರು ಅದೇ ಕರ್ಮ, ಅದೇ ಕೆಲಸ, ಅದೇ ಹೆಚ್ಚು. ರಜೋಭೂತೈರ್ಹಿ ಕರಣೈ, ಎಲ್ಲ ಉಪಕರಣಗಳು, ವ್ಯಕ್ತಿಗಳು, ವಸ್ತುಗಳು ಎಲ್ಲ ರಾಜಸಗಳೇ. ಆದ್ರಿಂದ ಇವೇ ಕರ್ಮ ಆಣಿ ಪ್ರತಿಬದ್ಧತೆ. ಇವುಗಳನ್ನಿಟ್ಟುಕೊಂಡೇ ಕೆಲಸ ಆಗುವುದರಿಂದ ಮನುಷ್ಯ ಆದಷ್ಟು ದುಃಖವನ್ನು ಪಡ್ತಾನೆ. ಸದುಃಖಂ ಪ್ರಾಪ್ಯ ಲೋಕೇಸ್ಮಿನ್. ಮನುಷ್ಯ ಈ ಲೋಕದಲ್ಲಿ ರಾಜಸವಾದ ಉಪಕರಣಗಳು, ವ್ಯಕ್ತಿಗಳು, ವಸ್ತುಗಳು ಇರಲಿಕ್ಕೆ ಹೋಗಿ ಬಹಳಷ್ಟು ಕಷ್ಟಪಡ್ತಾನೆ. ಕೊನೆಗೆ ನರಕಂಗೆ ಹೋಗ್ತಾನೆ. ನರಕಾಯ ಉಪಬದ್ಧತೆ. ಇದನ್ನು ಮಾಡ್ತಾ ಮೇಲೆ ಬರುವುದಿಲ್ಲ, ಕೆಳಗೆ ಬೀಳುತ್ತಾನೆ. ಆದ್ರಿಂದ ತಸ್ಮಾತ್ ಮನೋ ವಾಕ್ ಶಾರೀರೈಹಿ ಆಚರೆ ಧೈರ್ಯಂ ಆತ್ಮನಃ. ದೇವರ ಚಿಂತನೆಗಾಗಿ ತನ್ನನ್ನು ಮುಡಿಪಾಗಿಸಿಕೊಳ್ಳುವುದೇ ಮುಖ್ಯವಾದದ್ದು. ಬುದ್ಧಿಯುಳ್ಳವನ ಕೆಲಸ ಏನು ಕೇಳಿದರೆ ಮನಸ್ಸು, ದೇಹ ಮತ್ತು ಮಾತನ್ನು ಭಗವದೆಡೆಗೆ ಸಂಚರಿಸುವಂತೆ ಮಾಡುವುದು. ಇದರಿಂದ ಅವನ ಶ್ರೇಯಸ್ಸಾಗತ್ತೆ ಅಂತ ಇನ್ನೂ ಒಂದಿಷ್ಟು ಚಿಂತನೆಗಳನ್ನು ಗುರುಗಳು ಶಿಷ್ಯನಿಗೆ ಹೇಳ್ತಾರೆ. ಅದನ್ನು ಮತ್ತೆ ಸೇರಿದಾಗ ಕೇಳುವ ವಂದನೆಗಳೊಂದಿಗೆ ಶ್ರೀ ಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.